ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮತವಿಶಧೈರಂಶ್ರುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ರದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 18ನೇ ಅಧ್ಯಾಯದಲ್ಲಿ ನಾವು ಕೇಳಿದಂತೆ ಅರ್ಜುನ ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾ ಹೋಗ್ತಾನೆ. ಯುಧಿಷ್ಠಿರ 17ನೇ ಅಧ್ಯಾಯದಲ್ಲಿ ಹೇಳಿದ್ದ, ಇಲ್ಲ, ಸನ್ಯಾಸ ಸ್ವೀಕಾರ ಮಾಡೋದೇ ಶ್ರೇಷ್ಠ ಅಂತ. ಇದು ನಾನು ಹೇಳ್ತಾ ಇಲ್ಲ, ಜನಕ ಮಹಾರಾಜರು ಕೂಡ ಇದನ್ನೇ ಹೇಳಿದ್ದಾನೆ. ಹಾಗಾಗಿ ಸನ್ಯಾಸ ಸ್ವೀಕಾರ ಮಾಡೋದೇ ಶ್ರೇಷ್ಠ ಎಂಬುದಾಗಿ ತಾನು ಪ್ರತಿಪಾದನೆ ಮಾಡಿದಾಗ ಮುಂದೆ 18ನೇ ಅಧ್ಯಾಯದಲ್ಲಿ ಅರ್ಜುನನು ಹೇಳ್ತಾ ಹೋಗ್ತಾನೆ, ಅಣ್ಣ, ನೀನು ಜನಕ ಮಹಾರಾಜ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಂಥ ಭಾಗವನ್ನು ಮಾತ್ರ ಕೇಳಿದ್ದೀಯ. ಆದರೆ ಮುಂದೆ ಅವನೇನು ಮಾಡಿದ ನಿನಗೆ ಗೊತ್ತಿಲ್ಲ. ಅವನ ಹೆಂಡತಿ ಅವನಿಗೆ ಯಾವ ರೀತಿಯ ಉಪದೇಶವನ್ನು ಮಾಡಿ ಅವನನ್ನು ಪುನಃ ರಾಜ್ಯಭಾರ ಮಾಡುವಂತೆ ಮಾಡಿದಳು ನಿನಗೆ ಗೊತ್ತಿಲ್ಲ, ತಿಳಿಸ್ತೀನಿ ಎಂಬುದಾಗಿ ವಿಸ್ತಾರವಾಗಿ ತಿಳಿಸಿದಾಗ ಧರ್ಮರಾಜ ಹೇಳ್ತಾನೆ, ಅದನ್ನು ಕೂಡ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹೇಳ್ತಾನೆ, ವೇದಾಹಂ ತಾತಶಾಸ್ತ್ರಾಣಿ ಅಪರಾಣಿ ಪರಾಣಿ ಚ ಉಭಯಂ ವೇದವಚನಂ ಕುರು ಕರ್ಮ ತ್ಯಜೇತಿ ಚ ಅಂತ ಅವನು ಹೇಳ್ತಾನೆ. ತಾತ ಅಂತ ಕರೀತಾನೆ. ತಾತ ಅಂತ ಹೇಳಿ ಇವತ್ತು ಕನ್ನಡದಲ್ಲಿ ನಾವು ಕರೆಯೋದು ತಾತ ಅಂದರೆ ಪಿತಾಮಹ, ತಂದೆಗೋ ತಾಯಿಯ ತಂದೆಗೆ ತಾತ ಅಂತ ಕರಿತೀವಿ. ಆದರೆ ಹಿಂದಿನ ಯುಗಗಳಲ್ಲಿ ತಾತ ಅಥವಾ ಸಂಸ್ಕೃತ ಶಬ್ದದಲ್ಲಿ ತಾತ ಅನ್ನೋದಕ್ಕೆ ಯಾರ ಮೇಲೆ ಅತ್ಯಂತ ಪ್ರೀತಿ ಇರ್ತೋ ಅವರನ್ನು ತಾತ ಅಂತ ಕರಿತಿದ್ರು. ಇಲ್ಲಿ ವಾಸ್ತವಿಕವಾಗಿ ಅರ್ಜುನ ಏನಾಗಬೇಕು, ಯುಧಿಷ್ಠಿರನಿಗೆ ತಮ್ಮ ಆಗಬೇಕು. ಕರೆಯೋದೇನು ತಾತ ಅಂತ ಅಂದರೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಅರ್ಥ. ಅವನು ಹೇಳ್ತಾನೆ, ವೇದಾಹಂ ತಾತಶಾಸ್ತ್ರಾಣಿ ಅಪರಾಣಿ ಪರಾಣಿ ಚ ಅಂತ ನಾನೇನು ಮಾಡಿದ್ದೇನೆ, ಎಲ್ಲವನ್ನು ಕೂಡ ತಿಳಿದಿದ್ದೇನೆ ಅಂತ ಅವನು ಹೇಳ್ತಾನೆ. ಶಾಸ್ತ್ರ 2 ರೀತಿಯಾಗಿದೆ, ಒಂದು ಪರಶಾಸ್ತ್ರ, ಇನ್ನೊಂದು ಅಪರಶಾಸ್ತ್ರ ಅಂತ. ಪರಶಾಸ್ತ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪರಮಾತ್ಮನ ಬಗ್ಗೆಯೇ ತಿಳಿಸುವಂತಹ ಶ್ರೇಷ್ಠ ಗ್ರಂಥಗಳು, ಅದು ಪರಶಾಸ್ತ್ರಗಳು ಅಂತ ಕರೆಸ್ಕೊಳ್ತವೆ. ಇನ್ನು ಕೆಲವೊಂದಿಷ್ಟು ಶಾಸ್ತ್ರಗಳಿದ್ದಾವೆ, ಅದು ನಮಗೆ ಕರ್ಮದ ವಿಧಾನವನ್ನು ಮಾಡುವಂಥ, ಈ ಕರ್ಮ ಮಾಡಬೇಕು, ಈ ಕರ್ಮ ಮಾಡಿದರೆ ಈ ಪುಣ್ಯ, ಕೆಲವೊಂದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಈ ರೀತಿಯಾಗಿ ಅನೇಕ ಕರ್ಮಗಳಿದ್ದಾವೆ. ಆ ಕರ್ಮವನ್ನು ಬೋಧನೆ ಮಾಡುವಂತಹ ಶಾಸ್ತ್ರಗಳು ಅಪರಶಾಸ್ತ್ರಗಳು ಅಂತ. ಅಪರ ಅಂದರೆ ಇವತ್ತು ನಾವು ಪ್ರಯೋಗ ಮಾಡುವಂಥ ಅಪರ ಅಂದರೆ ಮೃತರಾದ ಮೇಲೆ ಮಾಡುವಂತಹದ್ದಲ್ಲ. ಪರ ಅಂದರೆ ಪರಮಾತ್ಮ ಬಗ್ಗೆ ತಿಳಿಸುವಂತಹ ಶಾಸ್ತ್ರಗಳು, ಅಪರ ಅಂತ ಹೇಳಿದರೆ ಕರ್ಮದ ಬಗ್ಗೆ ತಿಳಿಸುವಂಥ ಶಾಸ್ತ್ರಗಳು ಅಂತ. ಎರಡನ್ನೂ ಕೂಡ ನಾನು ಚೆನ್ನಾಗಿ ತಿಳಿದಿದ್ದೇನೆ. ಅದರಲ್ಲಿ ಹೇಳಿರುವಂಥ ಅಕ್ಷರಗಳ ಜ್ಞಾನ ನನಗೆ ಸ್ಪಷ್ಟವಾಗಿ ಇದೆ. ಹಾಗಾಗಿ ಹೇಳ್ತಾನೆ, ಉಭಯಂ ವೇದವಚನಂ ಕುರು ಕರ್ಮ ತ್ಯಜೇತಿ ಚ ಅಂತ. ಕರ್ಮವನ್ನು ಹೇಳುವಂತಹ ಅಪರಶಾಸ್ತ್ರದ ಜ್ಞಾನವೂ ನನಗೆ ಇದೆ, ಪರಮಾತ್ಮನ ಬಗ್ಗೆ ತಿಳಿಸುವಂತಹ ಯಾವ ಪರಶಾಸ್ತ್ರ ಜ್ಞಾನವೂ ನನಗಿದೆ. ಹಾಗಾಗಿ ನನಗೆ ಏನು ಮಾಡಬೇಕು ಅಂತ ಗೊತ್ತು, ಏನು ಮಾಡಬಾರ್ದು ಅಂತ ಕೂಡ ಸರಿಯಾಗಿ ಗೊತ್ತಿದೆ. ಹಾಗಾಗಿ ಇವತ್ತು ನಾನು ಮಾಡ್ತಾ ಇರುವಂಥ ಕಾರ್ಯ ಏನಾಗಿದೆ, ಇದು ಶಾಸ್ತ್ರ ಸಮ್ಮತವಾದಂಥ ಕಾರ್ಯವೇ ಆಗಿದೆ ಅಂತ. ಹಾಗಾಗಿ ಅನೇಕ ವೇದವಾಕ್ಯಗಳು ಇದ್ದಾವೆ ಅಂತೆ. ಏನು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ವೇದವಾಕ್ಯಗಳು ಕೂಡ ಇದ್ದಾವೆ. ಹಾಗಾಗಿ ನಾನೇ ಮಾಡ್ತಾ ಇದ್ದೇನೆ, ಆ ವೇದವಾಕ್ಯಗಳ ಪ್ರಕಾರವಾಗಿಯೇ ನಾನು ಸನ್ಯಾಸ ಸ್ವೀಕಾರ ಮಾಡ್ತಾ ಇದ್ದೇನೆ. ಹಾಗಾಗಿ ನಾವು ಸನ್ಯಾಸ ಸ್ವೀಕಾರ ಮಾಡ್ತಾ ಇರೋದು ಏನೋ ನನಗೋಸ್ಕರ ವೈರಾಗ್ಯ ಬಂತು ದುಃಖ ಅದರಿಂದ ಅಲ್ಲ, ಇದು ಶಾಸ್ತ್ರೋಕ್ತವಾಗಿ ಇದೆ ಅಂತ. ಅಂದರೆ ಧರ್ಮರಾಜ ಹೇಳ್ತಾ ಇದ್ದಾನೆ, ಸುಮ್ಮನೆ ನಾನೇನೋ
ದುಃಖದಿಂದ ಸ್ವೀಕಾರ ಮಾಡ್ತಾ ಇರೋದಲ್ಲ ಅಥವಾ ಅವಸರದ ನಿರ್ಧಾರ ಅಲ್ಲ ಇದು, ಹೊರತು ಶಾಸ್ತ್ರೋಕ್ತವಾದಂತಹ ವಿಧಿ ಇದು. ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರ ಚೆನ್ನಾಗಿ ಹೇಳಿದೆ. ಹಾಗಾಗಿ ನಾನೇ ಮಾಡ್ತಾ ಇದ್ದೇನೆ. ಅದೆಲ್ಲವನ್ನೂ ಕೂಡ ಮತ್ತೆ ಮತ್ತೆ ಅಧ್ಯಯನ ಮಾಡಿದ್ದೇನೆ. ಸುಮ್ಮನೆ ಒಂದ್ಸಲ ಅಧ್ಯಯನ ಮಾಡಿಲ್ಲ. ಆಕುಲಾನಿಶ ಶಾಸ್ತ್ರಾಣಿ ಹೇತುಭಿಶ್ಚ ಚಿಂತಿತಾನಿಚ ಅಂತ ಅವುಗಳ ಬಗ್ಗೆ ನಿರಂತರವಾಗಿ ಚಿಂತನೆ ಮಾಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಅವನು ಹೇಳ್ತಾನೆ, ಕೆಲವೊಂದು ವಾಕ್ಯಗಳನ್ನು ನೋಡಿದರೆ ನಮಗೆ ವಿರೋಧ ಕಾಣಿಸುತ್ತೆ ಶಾಸ್ತ್ರಗಳಲ್ಲಿ. ಹಾಗಾಗಿ ನಾನು ಒಂದೇ ಸಲ ಅಧ್ಯಯನ ಮಾಡಿಬಿಟ್ಟರೆ ನಮಗೆ ವಿರೋಧ ಹಾಗೆ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ, ಅದಕ್ಕೇನರ್ಥ ಗೊತ್ತಾಗೋದಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಅನೇಕ ರೀತಿಯಾದಂಥ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ 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 ಅದಗಳ ಎಲ್ಲ ಶಾಸ್ತ್ರಗಳ ಮುಖ್ಯ ಸಾರ ಏನು, ಸಿದ್ಧಾಂತ ಏನು ಅಂತ ನಾನು ತಿಳಿದುಕೊಂಡಿದ್ದೇನೆ. ಹಾಗಾಗಿ ನಾನು ಮಾಡ್ತಾ ಇರೋದು ಸರಿಯಾಗೇ ಇದೆ ಅಂತ ತಿಳಿಸ್ತಾನೆ. ಇನ್ನೊಂದು ಮಾತನ್ನು ಅರ್ಜುನನಿಗೆ ಸ್ವಲ್ಪ ಚುಚ್ಚು ಅಂತ ಹೇಳ್ತಾನೆ ಯುಧಿಷ್ಠಿರ. ತ್ವಂತು ಕೇವಲಂ ಅಸ್ತ್ರಜ್ಞ ವೀರವ್ರತ ಸಮನ್ವಿತ ಶಾಸ್ತ್ರಾರ್ಥಂ ತತ್ವದೋಗಂತು ನ ಸಮರ್ಥ ಕಥಂಚನ ಅಂತ. ಅರ್ಜುನ, ನೀನು ಕೇವಲ ಪರಾಕ್ರಮಿ ಅಷ್ಟೇ, ನಿನಗೇನು ಗೊತ್ತು? ಅಸ್ತ್ರಜ್ಞ, ಅಸ್ತ್ರ ಶಸ್ತ್ರ ಬಿಲ್ಲು ಬಾಣ ಗದೆ ಇಷ್ಟೇ ನಿನಗೆ ಗೊತ್ತಿರೋದು. ಶಾಸ್ತ್ರಾರ್ಥಂ ತತ್ವದೋಗಂತು ನ ಸಮರ್ಥ ಕಥಂಚನ, ನಿನಗೆ ಶಾಸ್ತ್ರದ ಸಾರ ಏನಂತ ನಿನಗೆ ಗೊತ್ತೇ ಇಲ್ಲ. ನಿನಗೆ ಗೊತ್ತಿರೋದೇನೋ ಬರೀ ಬಿಲ್ಲು ಬಾಣ, ಶತ್ರುಗಳು, ರಕ್ತ, ಹಕ್ಕಿ, ಅದು ಇದು ಅಂತ ಯುದ್ಧದ ವಿದ್ಯೆ ಮಾತ್ರ ನಿನಗೆ ಗೊತ್ತಿದೆ ಹೊರತು ಶಾಸ್ತ್ರಗಳ ಮರ್ಮ ಏನಂತ ನಿನಗೆ ಸರ್ವಥಾ ಗೊತ್ತಿಲ್ಲ. ಶಾಸ್ತ್ರಗಳ ಅರ್ಥವೇ ಗೊತ್ತಿಲ್ಲ ಅಂತಂದಮೇಲೆ ಶಾಸ್ತ್ರಗಳು ಈ ರೀತಿ ಹೇಳ್ತಾ ಇದ್ದೆ ನಿರ್ಣಯ ಮಾಡಲಿಕ್ಕೆ ಕೂಡ ನಿನಗೆ ಸರ್ವಥಾ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳುವಂತಹ ಮಾತುಗಳು ಏನಾಗೋದಿಲ್ಲ, ನಿನಗೆ ಅರ್ಥ ಆಗೋದಿಲ್ಲ, ಸುಮ್ಮನೆ ನೀನು ಸೈಡಿಗೆ ಹೋಗ್ಬಿಡು ಅಂತ ಆ ರೀತಿ ತಿಳಿಸ್ತಾನೆ. ನಿನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ನಿನಗೆ ಅದರ ಬಗ್ಗೆ ಗೊತ್ತಿದ್ದರೆ ನಿನಗೆ ಅದರ ಮಹತ್ವ ಅರ್ಥ ಆಗ್ತಾ ಇತ್ತು. ನಿನಗೆ ಶಾಸ್ತ್ರಗಳ ಜ್ಞಾನವೇ ಇಲ್ಲ, ನಿನಗೆ ಗೊತ್ತಿರೋದೇನು ಕೇವಲ ಶಸ್ತ್ರ ಮತ್ತು ಅಸ್ತ್ರಗಳ ಜ್ಞಾನ. ಹಾಗಾಗಿ ನಿನಗೆ ಇದರ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತೇನಾಪ್ಯೇವಂ ನವಾಚ್ಯೋಹಂ ಇದಿ ಧರ್ಮಂ ಪ್ರಶಸ್ತಿ ಅಂತ ನೀನು ಹೇಳಿದಂತಹ ಮಾತುಗಳನ್ನು ಕೇಳುವ ಅವಶ್ಯಕತೆ ಏನಿಲ್ಲ ನನಗೆ ಇಲ್ಲ. ನನಗೆ ಹೇಳಲಿಕ್ಕೆ ಅಧಿಕಾರವೇ ಇಲ್ಲ. ಯಾಕೆ ನಿನಗೆ ಅದರ ಶಾಸ್ತ್ರದ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿರೋದೇನು ಒಂದು ರಾಜನೀತಿ, ಅರ್ಥಶಾಸ್ತ್ರ ಬಿಟ್ಟರೆ ಬಿಲ್ಲು ಬಾಣದ ವಿದ್ಯೆ ಗೊತ್ತಿದೆ. ಹಾಗಾಗಿ ತಿಳಿಸ್ತಿದೆಯಾ ಅಂತ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಮತ್ತೆ ಸ್ವಲ್ಪ ಮೆದುವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಭ್ರಾತೃ ಸೌಹೃದ ಮಾಸ್ತಾಯ ಎದುಕ್ತ ವಚನಾತ್ವಯ. ಅಷ್ಟಿದ್ರೂ ಕೂಡ ನೀನೇನೋ ದೊಡ್ಡ ಜ್ಞಾನಿ ಥರ ಇಷ್ಟೆಲ್ಲ ಮಾತು ಹೇಳಿದ್ಯಾಕೆ? ಭ್ರಾತೃ ಸೌಹೃದ, ನನ್ನ ಮೇಲಿನ ಪ್ರೀತಿಯಿಂದ ನೀನೇ ಮಾಡಿದ್ದೀಯಾ, ಇಷ್ಟೆಲ್ಲ ಮಾತನ್ನು ಹೇಳಿದ್ದೀಯಾ. ಪ್ರೀತೋಹಂ ತಿನ ಚಾರ್ಜು, ಇದರಿಂದ ನಾನು ಕೇಳಿ ಖುಷಿ ಕೂಡ ಆಗಿದೆ. ಆದರೆ ಶಾಸ್ತ್ರ ಆ ರೀತಿ ವಿಧಾನ ಮಾಡ್ತಾ ಇಲ್ಲ. ಸನ್ಯಾಸ ಸ್ವೀಕಾರ ಮಾಡಬಹುದು ಅಂತ ವಿಧಾನ ಮಾಡಿದರೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡೇ ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ನಮಗೆಲ್ಲರಿಗೂ ಕೂಡ ಒಡೆಯ ಯಾರು ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು, ಜೀವಿಗಳ ಪಿತಾಮಹ. ಅವನನ್ನು ಹುಟ್ಟಿಸಿದಂಥವ್ರು ಯಾರು? ಪರಮಾತ್ಮ ವಾಸುದೇವ. ಇಡೀ ಜಗತ್ತಿನಲ್ಲಿ ಏನಿಲ್ಲ ಪರಮಾತ್ಮನಿಗೆ ಸಮಾನರಾದಂಥವರು ಅಥವಾ ಅವನಿಗಿಂತ ಉತ್ತಮರಾದಂಥವ್ರು ಯಾರೂ ಇಲ್ಲ. ಪರಮಾತ್ಮ ಸರ್ವೋತ್ತಮ. ಅದೇ ರೀತಿಯಾಗಿ ಯುದ್ಧಧರ್ಮೇಶು ಸರ್ವೇಶು ಕ್ರಿಯಾಯಾಮ್ ನಿಪುಣೇಶು ಚ ಅಂತ ಯುದ್ಧದ ವಿದ್ಯೆಯಲ್ಲಾಗಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಆಗಲಿ ನಿನಗೆ ಸಮಾನರಾದಂಥವ್ರು ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂತಹ ನೀನು ಶ್ರೇಷ್ಠ ಬಿಲ್ವಿದ್ಯೆಗಾರ, ಅದೇ ರೀತಿಯಾಗಿ ಶ್ರೇಷ್ಠ ಅರ್ಥಶಾಸ್ತ್ರ ಎಕನಾಮಿಸ್ಟ್. ಅಂದರೆ ಅರ್ಜುನ ಆಗಿನ ಕಾಲದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ ಅಂತೆ. ಸಂಪತ್ತನ್ನು ಯಾವ ರೀತಿಯಾಗಿ ವಿನಿಯೋಗ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು ಎಂಬುದಾಗಿ ಚೆನ್ನಾಗಿ ಗೊತ್ತಿದ್ದಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಅದು ಅರ್ಜುನ. ಹಾಗಾಗಿ ಹೇಳ್ತಾ ಇದ್ದಾನೆ, ನಿನಗೆ ರಾಜ್ಯಭಾರ ಇದರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಧರ್ಮಂ ಸೂಕ್ಷ್ಮತರಂ ವಾಕ್ಯಂ. ಧರ್ಮ ಅರ್ಥಶಾಸ್ತ್ರ ಥರ ಅಥವಾ ಬಿಲ್ವಿದ್ಯೆ ಥರ ಅದು ಕ್ರೂರವಾದದ್ದು ಅಥವಾ ಉಗ್ರವಾದದ್ದಲ್ಲ, ಅದು ಅತ್ಯಂತ ಸೂಕ್ಷ್ಮವಾದದ್ದು. ನನಗೆ ಬೇರೆ ಎಲ್ಲ ಗೊತ್ತಿದೆ ಅಂತ ನಾವು ಶಾಸ್ತ್ರ ಓದಲಿಕ್ಕೆ ಹೊರಟ್ರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಸೂಕ್ಷ್ಮವಾದದ್ದು. ಹಾಗಾಗಿ ನಿನಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ. ನಿನಗೆ ಬೇರೆ ಇದರ ಯೋಗ್ಯತೆ ಖಂಡಿತ ಇದ್ದೇ ಇದೆ, ಅದರ ಬಗ್ಗೆ ನನಗೆ ಮೆಚ್ಚುಗೆ ಕೂಡ ಇದ್ದೇ ಇದೆ, ನಿನ್ನನ್ನು ಹೊಗಳುತ್ತೇನೆ ಆ ವಿಷಯದಲ್ಲಿ. ಆದರೆ ಈ ವಿಚಾರದಲ್ಲಿ ಮಾತ್ರ ನೀನೇ ಮಾಡಬೇಡ, ನನಗೆ ಅಡ್ವೈಸ್ ಮಾಡಲಿಕ್ಕೆ ಬರಬೇಡ, ಸಲಹೆ ಕೊಡಲಿಕ್ಕೆ ಬರಬೇಡ ಎಂಬುದಾಗಿ ಅರ್ಜುನನಿಗೆ ನೇರವಾಗಿ ಹೇಳಿಬಿಡ್ತಾ ಇದ್ದಾನೆ ಯಾವ ಯುಧಿಷ್ಠಿರ. ಅವನು ಹೇಳ್ತಾನೆ, ಬಲಮಿಂದ್ರೇಚ ವಾಯೋಚ ಬಲಮೆಚ್ಚ ಜನಾರ್ದನೆ ಅಂತ ವಿಶೇಷವಾಗಿ ಇಂದ್ರದೇವರಲ್ಲಿ, ವಾಯುದೇವರಲ್ಲಿ, ಪರಮಾತ್ಮನಲ್ಲಿ ಯಾವ ರೀತಿಯ ಬಲ ಇದೆಯೋ ಆ ಎಲ್ಲ ಪರಾಕ್ರಮ ನಿನ್ನಲ್ಲಿ ಮತ್ತು
ಭೀಮಸೇನ ದೇವರಲ್ಲಿ ಮತ್ತು ನಿನ್ನಲ್ಲಿ ವಿಶೇಷವಾದ ಪರಾಕ್ರಮ ಇದೆ. ಅದರ ಬಗ್ಗೆ ನಾನು ಏನು ಮಾಡ್ತೇನೆ, ಹೊಗಳುತ್ತೇನೆ. ಅದೇ ಧರ್ಮದ ಬಗ್ಗೆ ನಿನಗೆ ಜ್ಞಾನ ಇಲ್ಲ. ಹಾಗಾಗಿ ನೀನು ನನ್ನ ನಿರ್ಧಾರ ಸರಿಯಿಲ್ಲ ಅಂತ ಹೇಳುವಂತಹ ಯೋಗ್ಯತೆ ಅಧಿಕಾರ ಯಾವುದೂ ಕೂಡ ನಿನಗೆ ಇಲ್ಲ. ಹಾಗಾಗಿ ಯುದ್ಧಶಾಸ್ತ್ರ ವಿಧೇವತ್ವಂ ನವೃದ್ಧ ಸೇವಿತಾಸ್ತ್ವಯ ಅಂತ ನೀನು ಕೇವಲ ಯುದ್ಧ ಮಾತ್ರ ಗೊತ್ತಿದೆ. ನೀನು ಯಾವತ್ತೂ ಕೂಡ ಜ್ಞಾನವೃದ್ಧ ನ ಸೇವಿತಾ, ಜ್ಞಾನವೃದ್ಧರನ್ನು ಅಂದರೆ ಜ್ಞಾನಿಗಳನ್ನು ನೀನು ಸೇವೆ ಮಾಡಿ ನಿನಗೆ ಗೊತ್ತಿಲ್ಲ. ನಿನಗೆ ಗುರುಗಳು ಯಾರು? ದ್ರೋಣಾಚಾರ್ಯ ಮಾತ್ರ. ಅದನ್ನು ಬಿಟ್ಟು ಮನೆಗೆ ಬಂದ ಅತಿಥಿಗಳು ಜ್ಞಾನಿಗಳು ಯಾರನ್ನು ಕೂಡ ನೀನು ಸೇವೆ ಮಾಡೇ ಇಲ್ಲ. ಹಾಗಾಗಿ ನಿನಗೆ ಧರ್ಮದ ಜ್ಞಾನ ಅದು ಸೂಕ್ಷ್ಮವಾಗಿ ಗೊತ್ತಿಲ್ಲ. ಏನೋ ಮೇಲೋಟಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ. ತೇಷಾಂ ಸಂಕ್ಷಿಪ್ತ ವಿಸ್ತಾರ ವಿಧಾನ ನತೇಷಾಂ ಮಿತಿ ನಿಶ್ಚಯಂ ಅಂತ ಯಾವತ್ತು ನಮಗೆ ಆ ತತ್ವದ ಜ್ಞಾನ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೇಳಿ ಜ್ಞಾನಿಗಳ ವಿಶೇಷವಾದಂತಹ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ, ಅದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಾತನ್ನು ಹೇಳ್ತಾರೆ. ನಮಗೆ ನಾವು ಅಧ್ಯಯನ ಮಾಡಿರುವಂತಹ ಎಲ್ಲ ವಿಚಾರಗಳು ಚೆನ್ನಾಗಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಗುರುಗಳ ಸೇವೆಯನ್ನು ವಿಶೇಷವಾಗಿ ಮಾಡಿದಾಗ ಅಧ್ಯಯನ ಮಾಡಿದ ವಿಚಾರ ಗೊತ್ತಾಗುತ್ತೆ. ಸರಿ, ಕೆಲವೊಂದು ಸಲ ಗುರುಗಳ ವಿಶೇಷ ಅನುಗ್ರಹ ಇದ್ದರೆ ನಾವು ಓದದೇ ಇರುವಂಥ ವಿಚಾರಗಳು ಕೂಡ ನಮಗೇನಾಗುತ್ತೆ, ಸ್ಫುಟವಾಗಿ ಗೋಚರ ಹೋಗುತ್ತೆ ಅಂತೆ. ಹಾಗಾಗಿ ಧರ್ಮರಾಜ ಹೇಳ್ತಾ ಇದ್ದಾನೆ, ನೀನೇನನ್ನು ಮಾಡಿಲ್ಲ, ಯಾವ ಗುರು ಹಿರಿಯರ ಸೇವೆಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ನನಗೆ ಧರ್ಮದ ಜ್ಞಾನ ಅನ್ನೋದಿಲ್ಲ. ಹಾಗಾಗಿ ನೀನೇನು ಮಾಡ್ತಾ ಇದ್ದೀಯ, ನನಗೆ ಉಪದೇಶ ಮಾಡೋದು ಸರಿಯಲ್ಲ ಎಂಬುದಾಗಿ ಅನೇಕ ರೀತಿಯಂತಹ ವಿಚಾರಗಳನ್ನು ತಿಳಿಸ್ತಾನೆ. ಅದಾದ ಮೇಲೆ ಜಗತ್ತಿನಲ್ಲಿ ಅನೇಕ ರೀತಿಯಾದಂತಹ ಜ್ಞಾನಿಗಳಿದ್ದಾರೆ. ಆ ಜ್ಞಾನಿಗಳಿಗೆ ಮುಂದೆ ತಮ್ಮ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಅಂತ 3 ಮಾರ್ಗಗಳು ತೋರ್ತವೆ ಅಂತ ತಿಳಿಸ್ತಾ ಇದ್ದಾರೆ. ಯಾವುದು ಅಂತ ಹೇಳಿದ್ರೆ ತಪಃ, ತ್ಯಾಗ, ವಿಧಿರೀತಿ ಅಂತ. ಒಂದ ತಪಸ್ಸು, ಕಾಡಿಗೆ ಹೋಗಿ ನಿರಂತರ ತಪಸ್ಸನ್ನು ಮಾಡೋದು. ಅದೇ ರೀತಿಯಾಗಿ ತ್ಯಾಗ, ಎಲ್ಲವನ್ನು ಕೂಡ ಬಿಟ್ಟು ವಾನಪ್ರಸ್ಥನಾಗಿ ಕಾಡಿಗೆ ಹೋಗಿಬಿಡೋದು. ಅದೇ ರೀತಿಯಾಗಿ ವಿಧಿ, ಶಾಸ್ತ್ರೋಕ್ತ ವಿಧಿವಿಧಾನಗಳಿಂದಾಗಿ ಜೀವನವನ್ನು ಮಾಡುವುದು. ಪ್ರತಿನಿತ್ಯ ನಾನು ಮೊನ್ನೆ ಹೇಳಿದಂತೆ ಕುರುವನ್ನೇವೇಹಿ ಕರ್ಮಾಣಿ ಜಿಜೇವಿಷೇ ಶತಗಂ ಸಮಾಹ ಅಂತ ನಿರಂತರವಾಗಿ ಕರ್ಮಗಳನ್ನು ಜೀವನದಲ್ಲಿ ಮಾಡ್ತಾನೆ ಇರೋದು. ಇದು 3 ರೀತಿಯಂತ ಒಬ್ಬ ಜ್ಞಾನಿ ಎದುರುಗಡೆ ಇರುವಂತಹ ಮಾರ್ಗಗಳು 3. ಪರಮಾತ್ಮನ ಪಡೆಯಲಿಕ್ಕಿರುವಂತಹ ಮಾರ್ಗಗಳು ತಪಸ್ಸು, ತ್ಯಾಗ, ಶಾಸ್ತ್ರೋಕ್ತ ವಿಧಿವಿಧಾನಗಳು. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದರೆ ನನಗೆ ತ್ಯಾಗವೇ ಶ್ರೇಷ್ಠ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೇನೆ, ತ್ಯಾಗವನ್ನು ಮಾಡ್ತಾ ಇದ್ದೇನೆ. ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿ ನನಗೆ ಬಂದ ರೀತಿಯಲ್ಲಿ ವೈರಾಗ್ಯದಿಂದ ಬದುಕ್ತೇನೆ. ಹಾಗಾಗಿ ನಾನೇನು ಮಾಡ್ತೇನೆ, ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನಿನಗೆ ಹಾಗಲ್ಲ. ನಿನಗೇನು ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ನಜ್ಜಾ ಯೋಸ್ತಿ ಧನಾದಿತಿ ಅಂತ. ಅಂದರೆ ನಿನಗೆ ಸಂಪತ್ತೇ ಪ್ರಧಾನ. ಯಾಕೆ, ನೀನೊಬ್ಬ ಎಕಾನಮಿಸ್ಟ್, ಅರ್ಥಶಾಸ್ತ್ರಜ್ಞ. ನಿನಗೆ ಈ ತ್ಯಾಗ ಮತ್ತು ವೈರಾಗ್ಯ ತಪಸ್ಸು ನಿನಗೆ ಅರ್ಥವೇ ಆಗೋದಿಲ್ಲದ. ನಿನಗೆ ಅರ್ಥವಾಗದೇ ಇರುವಷ್ಟು ಉಚ್ಚ ಮಟ್ಟದಲ್ಲಿ ಯಾವುದಿದೆ, ಈ ತ್ಯಾಗ ವೈರಾಗ್ಯಾದಿಗಳಿದ್ದಾವೆ. ಹಾಗಾಗಿ ನಿನಗೆ ಮೇಲ್ನೋಟಕ್ಕೆ ವೈರಾಗ್ಯಕ್ಕಿಂತ ಧನವೇ ಶ್ರೇಷ್ಠ, ತಪಸ್ಸಿಗಿಂತ ಸಂಪತ್ತೇ ಶ್ರೇಷ್ಠ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಆ ಧನ ಎಂಬುದು ಏನಲ್ಲ, ಯಥಾ ನೈತತ್ ಪ್ರಧಾನತಃ. ಸಂಪತ್ತು ಯಾವತ್ತೂ ಕೂಡ ಸ್ಥಿರವಾದದ್ದಲ್ಲ. ಹೊರತು ನಾವು ಮಾಡಿದಂಥ ಧರ್ಮ ಕಾರ್ಯಗಳು ಏನಾಗುತ್ತೆ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮಾಂತರಗಳಲ್ಲಿ ಕೂಡ ನಮ್ಮನ್ನು ಹಿಂಬಾಲಿಸಿಕೊಂಡು ನಮಗೆ ಪುಣ್ಯಫಲವನ್ನು ತಂದು ಕೊಡುತ್ತೆ. ಹಾಗಾಗಿ ನಾನೇನು ಮಾಡ್ತೇನೆ, ಕಾಡಿನಲ್ಲಿ ಹೋಗಿ ಋಷಿಗಳು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತಾ ಇರ್ತಾರೋ ಅದೇ ರೀತಿಯಾಗಿ ಜೀವನ ಮಾಡ್ತೇನೆ. ಆ ರೀತಿಯಾಗಿ ಇದ್ದಾಗ ಮತ್ತು ನನಗೇನಿರೋದಿಲ್ಲ, ಮಾನಸಿಕವಾದಂತಹ ಯಾವುದೇ ರೀತಿಯಾದಂಥ ದೋಷಗಳು ಇರೋದಿಲ್ಲ. ಇಲ್ಲಿ ಇದ್ದರೆ ಮತ್ತೆ ಅದೇ ರಾಜ್ಯ, ಆ ದುರ್ಯೋಧನ ಅರಮನೆ, ಅದು ಇದು ನೋಡ್ತಾ ನೋಡ್ತಾ ಏನಾಗುತ್ತೆ, ಇನ್ನಷ್ಟು ಕಾಮಕ್ರೋಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಬಿಟ್ಟು ನಾನು ಏಕಾಗಿಯಾಗಿ ಕಾಡಿನಲ್ಲಿ ಇರ್ತೇನೆ. ಆವಾಗ ಮಾತ್ರ ಏನಾಗ್ತೇನೆ, ನಾನು ದೇವಯಾನ, ನಿನ್ನೆ ಕೇಳಿದಂತೆ ದೇವಯಾನದ ಮೂಲಕ ಏನು ಮಾಡ್ತೇನೆ, ನಾನು ಮೋಕ್ಷವನ್ನು ಹೊಂದುತ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಾನು ಮೋಕ್ಷ ಪಡಿಬೇಕು ಅಂಥೇಳಿ ವಿಶೇಷವಾಗಿ ಪರಮಾತ್ಮನ ಬಿಂಬರೂಪದ ಜ್ಞಾನ ಆಗಬೇಕು. ಆ ಬಿಂಬರೂಪದ ಜ್ಞಾನ ಇಲ್ಲಿ ಇದ್ದರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲಿ ತನಕ ನೀವೇ ಹೇಳಿದ್ದೀರಿ, ನೀವು ಸಿಂಹಾಸನ ಮೇಲೆ ಕುಳಿತುಕೋ, ನಾವೆಲ್ಲ ಮಾಡ್ತೇವೆ ಅಂತ. ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಿದರೆ ಪರಮಾತ್ಮನ ಜ್ಞಾನ ಆಗುತ್ತಾ? ಸಾಧ್ಯ ಇಲ್ಲ. ಆ ಜ್ಞಾನ ಆಗಬೇಕು ಅಂದರೆ ಕಷ್ಟಪಡಬೇಕು. ನಿರಂತರವಾದಂತಹ ಜ್ಞಾನದ
ಅಧ್ಯಯನ ಮಾಡಬೇಕು, ತಪಸ್ಸು ಮಾಡಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು, ದೇಹ ಶುದ್ಧ ಮಾಡಿಕೊಳ್ಳಬೇಕು. ಅದೆಲ್ಲ ಆಗುವುದಿಲ್ಲಿ ಕಾಡಿಗೆ ಹೋಗಿ ಏಕಾಂಗಿಯಾಗಿ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಹಾಗಾಗಿ ನಾನೇನು ಮಾಡೋದಿಲ್ಲ, ಇಲ್ಲಿ ಇದ್ದುಕೊಂಡು ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಅನೇಕ ರೀತಿಯಾದಂತಹ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಯಾರಿಗೆ ತತ್ವಜ್ಞಾನ ಬೇಕು ಅಂತ ಹಂಬಲಿಕೆ ಇರೋದಿಲ್ಲವೋ ಅಂಥವರು ಜನ್ಮ ಇದ್ದರೂ ಕೂಡ ವ್ಯರ್ಥ ಅಂತ. ಯಾಕೆಂತ ಹೇಳಿದ್ರೆ ಮನುಷ್ಯ ಜನ್ಮಕ್ಕೆ ಇರುವಂಥ ಒಂದು ಸ್ಪೆಷಾಲಿಟಿ, ವೈಶಿಷ್ಟ್ಯ ಏನಂತ ಹೇಳಿದ್ರೆ ಜ್ಞಾನವನ್ನು ಪಡೆದುಕೊಳ್ಳುವಂಥ ಯೋಗ್ಯತೆ. ಯಾಕೆಂದರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಜ್ಞಾನ ಪಡೆದುಕೊಳ್ಳುವಂಥ ಯೋಗ್ಯತೆ, ಅಧಿಕಾರ ಏನೂ ಕೂಡ ಇಲ್ಲ. ಆದರೆ ಮನುಷ್ಯನಿಗೆ ಇರುವಂಥದ್ದು ಮಾತ್ರ ಯೋಗ್ಯತೆ. ಅಂತಹ ವ್ಯಕ್ತಿ ಜ್ಞಾನ ಪಡೆದುಕೊಳ್ಳುವಂಥ ಯೋಗ್ಯತೆ ಮುಂದೆ ಇದ್ದರೂ ಕೂಡ ನನಗೆ ಸಂಪತ್ತು ಬೇಕು, ದುಡ್ಡು ಬೇಕು, ರಾಜ್ಯಭಾರ ಮಾಡಬೇಕು ಅಂತ ಅದರ ಹಿಂದೆ ಹೋಗಿಬಿಟ್ರೆ ಕೈಯಲ್ಲಿ ಬಾಳೆಹಣ್ಣು ಹಿಡಿದುಕೊಂಡು ಬಾಳೆಹಣ್ಣಿನ ಸಲುವಾಗಿ ಊರೆಲ್ಲ ಹುಡುಕಾಡಿದ್ರೆ ಹೇಗೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಅವನು ಹೇಳ್ತಾನೆ. ಬಾಳೆಹಣ್ಣಿನ ಮೇಲೆ ಸಿಪ್ಪೆ ಇರುತ್ತೆ, ಸಿಪ್ಪೆ ಒಳಗಡೆ ಏನಿರುತ್ತೆ, ಹಣ್ಣಿರುತ್ತೆ. ನಮಗೆ ಹಣ್ಣು ಮಾತ್ರ ಗೊತ್ತಿರುತ್ತೆ, ಸಿಪ್ಪೆ ಬಗ್ಗೆ ಗೊತ್ತೇ ಇರೋದಿಲ್ಲ. ನಾವೇ ಮಾಡ್ತೇವೆ, ಬಾಳೆಹಣ್ಣು ಬೇಕು ಬೇಕು ಅಂತ ಕೈಯಲ್ಲೇ ಬಾಳೆಹಣ್ಣು ಇರುತ್ತೆ, ಆದರೆ ಊರೆಲ್ಲ ಹುಡುಕಾಡ್ತೇವೆ. ಆದರೆ ಬಾಳೆಹಣ್ಣು ಸಿಪ್ಪೆ ಸುಲಿದಾಗ ಏನು ಗೊತ್ತಾಗುತ್ತೆ, ಅದರ ಒಳಗಡೆ ಇರುವಂಥ ಹಣ್ಣು ಸಿಗುತ್ತೆ. ಆ ರೀತಿಯಾಗಿ ನಾವು ಕೂಡ ಏನು ಮಾಡಬೇಕು, ಪರಮಾತ್ಮ ನಮ್ಮ ಒಳಗಡೆನೇ ಇದ್ದಾನೆ, ಆದರೆ ಇದ್ದಾನೆ ಹೇಗೆ ಅಂತ ಕಾಣಿಸ್ತಾ ಇಲ್ಲ. ಹೇಗೆ ಅಂತ ಹೇಳಿದ್ರೆ ಬಾಳೆಹಣ್ಣಿನ ಮೇಲೆ ಸಿಪ್ಪೆ ಮುಚ್ಚಿದಂತೆ ಅಂತ. ಆ ಸಿಪ್ಪೆ ತೆಗೆದಾಗ ಏನಾಗುತ್ತೆ, ಒಳಗಡೆ ಬಾಳೆಹಣ್ಣು ಸಿಗುತ್ತೆ, ಅದನ್ನು ನಾವು ತಿನ್ಬೋದು, ಅನುಭವಿಸಬಹುದು. ಹಾಗೆ ಪರಮಾತ್ಮ ನಮ್ಮ ಒಳಗಡೆ ಇದ್ದಾನೆ, ಆದರೆ ನಮಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತೇಳಿ ಅಜ್ಞಾನದ ದೊಡ್ಡ ಆವರಣ ಅಲ್ಲಿ ಮುಚ್ಚಿಬಿಟ್ಟಿದೆ. ಹಾಗಾಗಿ ಆ ಅಜ್ಞಾನದ ಆವರಣವನ್ನು ಸರಿಸಿದಾಗ ಅದರ ಒಳಗಡೆ ಇರುವಂತಹ ಪರಮಾತ್ಮನ ವಿಶೇಷವಾದಂತಹ ದರ್ಶನ ಎಂಬುದು ನಮಗೆ ಆಗುತ್ತೆ. ಅದರಿಂದ ನಾವೇನು ಮಾಡಬಹುದು, ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಎಂಬುದಾಗಿ ಅನೇಕ ವಿಚಾರಗಳನ್ನು ಮತ್ತೆ ತಿಳಿಸ್ತಾ ವಿಶೇಷವಾಗಿ ಅಹಂಕಾರವನ್ನು ತ್ಯಾಗ ಮಾಡಬೇಕು. ಹೀಗೆ ಅನೇಕ ವಿಚಾರಗಳನ್ನು ತಿಳಿಸಿ, ನೀನು ಹೇಳ್ತಾ ಇರುವಂತಹ ವಿಚಾರ ಯಾವ ಕಾರಣದಿಂದಲೂ ಸರಿಯಲ್ಲ, ನಿನಗಿನ್ನೂ ಅವಿಪಕ್ವ ಬುದ್ಧಿ, ನಿನಗಿನ್ನೂ ಬುದ್ಧಿ ಚೆನ್ನಾಗಿ ಬೆಳೆದೇ ಇಲ್ಲ ಅಂತ ಬೈದು ಬಿಡ್ತಾನೆ ಯಾವ ಧರ್ಮರಾಜ. ನಾನು ಎಷ್ಟೋ ಅಧ್ಯಯನ ಮಾಡಿದ್ದೇನೋ ಅದರ ಅರ್ಧದಷ್ಟು ಕೂಡ ನೀನು ಅಧ್ಯಯನವನ್ನು ಮಾಡೇ ಇಲ್ಲ. ಹಾಗಾಗಿ ನಿನ್ನಿಂದಾಗಿ ಉಪದೇಶವನ್ನು ಪಡೆಯುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಏನಾಗಿದ್ದಾರೆ, ಇನ್ನೊಂದು ಮಾತನ್ನು ಹೇಳ್ತಾನೆ. ನೀನೇ ಹೇಳ್ತಾ ಇದ್ದೀಯ, ಯಜ್ಞ ಮಾಡೋಣ, ದಾನ ಮಾಡೋಣ, ಅನ್ನದಾನ ಮಾಡೋಣ, ಇದನ್ನು ಮಾಡೋಣ, ಅದನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀಯ. ಆದರೆ ನಿಜವಾಗಿಯೂ ಕೂಡ ಶಾಸ್ತ್ರವನ್ನು ತಿಳಿದಂತಹ ಜ್ಞಾನಿಗಳು ಹೇಳುವಂತಹ ಮಾತೇನು ಅಂತ ಹೇಳಿದ್ರೆ, ಒಂದು ಕಡೆ ಬರುತ್ತೆ, ಕರ್ಮಣ ಕರ್ಮ ನಿರಹಾರ ನಹಿ ಆತ್ಯಂತಿಕ ಮಿಶ್ಯತೆ ಅಂತ. ಒಂದು ಕರ್ಮವನ್ನು ಮಾಡಿ ಇನ್ನೊಂದು ಕರ್ಮವನ್ನು ತೊಳೆಯಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ. ಅದನ್ನೇ ಗೋಪಾಲದಾಸರು ಹೇಳ್ತಾರೆ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ. ಕರ್ಮದ ಮಾರ್ಗ ಹೇಗಿದೆ ಅಂತ ಹೇಳಿದರೆ, ಒಂದು ಬಟ್ಟೆ ಏನು ಹೊಲಸಾಗಿರುತ್ತೆ, ಹೊಲಸಾದರೆ ಏನು ಮಾಡಬೇಕು, ಶುದ್ಧವಾದಂಥ ನೀರಿನಲ್ಲಿ ತೊಳೆದರೆ ಏನಾಗುತ್ತೆ, ಬಟ್ಟೆ ಕ್ಲೀನ್ ಆಗುತ್ತೆ. ಅದೇ ಕೊಳೆಯಲ್ಲಿ ಹೋಗಿ ಮತ್ತೆ ಎದ್ದದ್ದು ಏನಾಗಷ್ಟೇ ಇನ್ನಷ್ಟು ಕೊಳೆ ಆಗುತ್ತೆ ಹೊರತು ಆ ಕೊಳೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕರ್ಮದ ಮಾರ್ಗ ಅಂತ. ಅಂದರೆ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪನ್ನು ಮಾಡಿರ್ತಾನೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಂತ ಏನೋ ಒಂದು ಯಾಗವನ್ನು ಮಾಡ್ತಾನೆ, ಹೋಮವನ್ನು ಮಾಡ್ತಾನೆ. ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಯಾವುದೇ ವ್ಯಕ್ತಿಯಾಗಲಿ ಒಂದು ಹೋಮವನ್ನು, ಯಾವುದೇ ಸತ್ಕರ್ಮವನ್ನಾಗಲಿ 100ಕ್ಕೆ 100 ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಉದಾಹರಣೆನ ಯಾವುದು ಹೋಮ ಮಾಡ್ತಿತ್ತು ಅಂದ್ಕೊಂಡ್ರೆ, ಶಾಸ್ತ್ರದಲ್ಲಿ ಹೇಳುವಂತೆ ಆ ಹೋಮಕ್ಕೆ ಬೇಕಾದಂತಹ ಪ್ರತಿಯೊಂದು ಸಾಮಗ್ರಿಗಳನ್ನು ಕೂಡ ಯಜಮಾನನೇ ತಯಾರು ಮಾಡಬೇಕು. ಕೊನೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಹೋಮಕ್ಕೆ ಮಾಡುವಂಥ ಅನ್ನವನ್ನು, ಆ ಭತ್ತ ಏನಿರುತ್ತೆ, ಭತ್ತವನ್ನು ಚೆನ್ನಾಗಿ ಯಜಮಾನ ಹೆಂಡತಿಯೇ ಕುಟ್ಟಿ ತಾನೇ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಾನೇ ಅನ್ನವನ್ನು ತನ್ನ ಮನೆಯಲ್ಲಿ ಮಾಡಿಕೊಂಡು ಅದಕ್ಕೆ ಸಿದ್ಧಪಡಿಸಬೇಕು. ಹೀಗೆ ಅನೇಕ ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ನೋಡಿದಾಗ 90 ಭಾಗ ಎಲ್ಲ ಕ್ರಿಯೆಯನ್ನು ಕೂಡ ಯಾರು ಮಾಡಬೇಕು, ಯಜಮಾನನಾದಂಥವನೇ ತಾನೇ ಮುಂದೆ ನಿಂತುಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡಬೇಕು ಅಂತ. ಆ ರೀತಿಯಾಗಿ ಮಾಡದೇ ಹೋದರೆ ಯಜ್ಞ ಪರಿಪೂರ್ಣ ಆಗೋದಿಲ್ಲ. ಇದು ಒಂದು ರೀತಿ. ಇನ್ನೊಂದು, ದ್ರವ್ಯಗಳು ಶುದ್ಧವಾಗಿ ನಮಗೆ ಇವತ್ತು ಸಿಗೋದಿಲ್ಲ. ಇನ್ನು ಶ್ರದ್ಧೆ, ಭಕ್ತಿ, ಜ್ಞಾನ ಎಲ್ಲವೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಇಷ್ಟೆಲ್ಲ ಲೋಪದೋಷಗಳನ್ನು ಇಟ್ಟುಕೊಂಡು ಮಾಡಿದಾಗ ಆ ಮಾಡಿದಂಥ ಹೋಮ ಪೂಜೆ ಏನೇ ಆಗಲಿ, ಅದು ನಾವು ಯಾವುದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ತಾ ಇದ್ದೀವೋ ಆ ಪಾಪವನ್ನು ಸಂಪೂರ್ಣವಾಗಿ ತೊಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅದರಲ್ಲೇ ಲೋಪದೋಷಗಳು ಅನೇಕ ಇದ್ದಾವೆ. ಅದನ್ನು ಮಾಡಿದ್ರಿಂದ ಏನಾಗುತ್ತೆ, ಪುಣ್ಯ ಬಂದೇ ಬರುತ್ತೆ ನಿಶ್ಚಿತ, ಆದರೆ ಅದರ ಜೊತೆಗೆ ಪಾಪವು ಕೂಡ ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ರೀತಿಯಾದಂತಹ ಲೋಪದೋಷಗಳಿದ್ದಾವೆ ಅಂತ. ಹಾಗಾಗಿ
ಕ್ರಿಯಾಸು ನಿರತ ಪೂರ್ವಶಾಸ್ತ್ರ ವಿದೋಪ್ಯಂ ಜನ ಪಶ್ಯಂತಿ ಭಾರತ ಕ್ರಿಯಾಸು ನಿರತ ನಿತ್ಯಂ ದಾನೇ ಯಜ್ಞೇ ಚ ಕರ್ಮಣಿ ಅಂತ ಎಲ್ಲ ಜ್ಞಾನಿಗಳು ಕೂಡ ಕರ್ಮ ಮಾರ್ಗ ಅನ್ನೋದೇನಿದೆ ಅದು ನಮ್ಮನ್ನು ಅನರ್ಥದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಅದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಉದ್ಧಾರ ಮಾಡೋದು ಯಾವುದು ಅಂತ ಹೇಳಿದ್ರೆ ಜ್ಞಾನ ಮಾರ್ಗ ಒಂದೇ ನಮ್ಮನ್ನು ಪ್ರಧಾನವಾಗಿ ಉದ್ಧಾರ ಮಾಡುವಂಥದ್ದು. ಹಾಗಾಗಿ ನೀನು ಹೇಳ್ತಾ ಇದ್ದೀಯಾ ಕರ್ಮ ಮಾಡೋಣ, ಯಜ್ಞ ಮಾಡೋಣ, ಯಾಗ ಮಾಡೋಣ, ಇನ್ನೊಬ್ಬರ ಕೈಯಿಂದಾಗಿ ಸಂಪತ್ತನ್ನು ತಂದು ಯಜ್ಞ ಮಾಡೋಣ ಅಂತ ಹೇಳ್ತಾ ಇದ್ದೀರಾ. ಆದರೆ ಅದು ಯಾವುದು ಕೂಡ ನಮ್ಮನ್ನು ಉದ್ಧಾರ ಮಾಡುವಂತಹ ಕಾರ್ಯಗಳಲ್ಲ. ನಮ್ಮ ಉದ್ಧಾರ ಮಾಡಬೇಕು ಅಂಥೇಳಿ ವಿಶೇಷವಾಗಿ ಜ್ಞಾನವೇ ಬೇಕು. ಯಾನ್ವಯಂ ನಾಭಿಜಾನಾಮಃ ಕಸ್ತಾ ಜ್ಞಾತುಮಿಹಾರತಿ ಏವಂ ಪ್ರಾಜ್ಞಾ ಶ್ರುತಶ್ಚಾಪಿ ಮಹಾಂತಹ ಶಾಸ್ತ್ರವಿತ್ತಮಃ ಅಂತ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮೊಳಗಡೆನೇ ಇರುವಂತಹ ಪರಮಾತ್ಮನ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಕೇವಲ ಕರ್ಮ ಮಾಡಿದರೆ ಅದು ಸಾಧ್ಯವೇ ಇಲ್ಲ. ಜ್ಞಾನ ಮಾರ್ಗವನ್ನು ಹಿಡಿಯಲೇಬೇಕು. ಆ ರೀತಿಯಾಗಿ ಜ್ಞಾನ ಮಾರ್ಗವನ್ನು ಹಿಡಿದಾಗ ಮಾತ್ರ ಏನಾಗುತ್ತೆ, ನಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ವಿಶೇಷವಾಗಿ 19ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ತನ್ನ ತಮ್ಮನಾದಂತಹ ಅರ್ಜುನನಿಗೆ ಉಪದೇಶವನ್ನು ಮಾಡಿ ತಾನು ಅವನ ವಾದ, ಅರ್ಜುನ ಹೇಳಿದಂತಹ ವಾದ ಸರಿಯಲ್ಲ, ತಪ್ಪು ಎಂಬುದಾಗಿ ಅವನ ಖಂಡನೆಯನ್ನು ಮಾಡಿಬಿಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಒಬ್ಬ ಋಷಿಗಳು ಇರ್ತಾರೆ. ಅವ್ರ ಹೆಸರು ಸ್ವಲ್ಪ ವಿಚಿತ್ರವಾಗಿದೆ. ತಸ್ಮಿನ್ ವಾಕ್ಯಾಂತರೇ ವಕ್ತ ದೇವಸ್ಥಾನೋ ಮಹಾತಪಃ ಅಂತ. ಆ ಋಷಿಗಳ ಹೆಸರು ಏನಂತ ಹೇಳಿದ್ರೆ ದೇವಸ್ಥಾನ ಅಂತ. ಅಂದರೆ ದೇವರ ವಿಶೇಷವಾದಂತಹ ಸನ್ನಿಧಾನ ಅವರಲ್ಲಿ ಇತ್ತು, ಹಾಗಾಗಿ ಅವರಿಗೆ ದೇವಸ್ಥಾನದ ಹೆಸರು ಅಂತ ತಿಳಿಸ್ತಾರೆ. ಹೀಗೆ ಅವರು ನೋಡ್ತಾ ಇದ್ದರು. ತಮ್ಮಂದಿರು ಅಣ್ಣನಿಗೆ ಉಪದೇಶ ಮಾಡುವಂಥ ಭಾಗ ಅದನ್ನು ನೋಡಿದರು. ಅದೆಲ್ಲವೂ ಕೂಡ ತಪ್ಪು ಅಂತ ಯುಧಿಷ್ಠಿರ ಹೇಳುವಂಥ ಮಾತನ್ನು ಕೇಳಿದರು. ಅವರಿಗೆ ಇಲ್ಲಿ ಹೇಳುವಂತೆ ಅವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಎಂತಹ ವಾಕ್ಚಾತುರ್ಯ ಇದೆ ಇವರೆಲ್ಲರಲ್ಲೂ ಅಂತ. ಅರ್ಜುನನ ವಾಕ್ಚಾತುರ್ಯವೂ ಅಷ್ಟೇ, ಈ ಭೀಮಸೇನ ದೇವರು ಅಷ್ಟೇ, ಯುಧಿಷ್ಠಿರನೂ ಅಷ್ಟೇ ಅದ್ಭುತವಾಗಿ ಮಾತನಾಡುವಂಥ ಶಕ್ತಿಯವರಲ್ಲಿ ಇದೆ. ಆದರೆ ಇಷ್ಟೆಲ್ಲ ಹೇಳಿದರೂ ಕೂಡ ಯುಧಿಷ್ಠಿರ ಅವನ ಮನಸ್ಸನ್ನು ಬದಲಾಯಿಸ್ತಾನೇ ಇಲ್ಲ. ಹಾಗಾಗಿ ನಾನು ಹೇಗಾದರೂ ಮಾಡಿ ಏನು ಮಾಡಬೇಕು, ಇವನ ಮನಸ್ಸನ್ನು ಬದಲಾಯಿಸಬೇಕು ಅಂತ ಆ ದೇವಸ್ಥಾನ ಎನ್ನುವಂಥ ಋಷಿಗಳು ಅವನಿಗೆ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಅವನು ಹೇಳ್ತಾನೆ, ಯುಧಿಷ್ಠಿರ ನಿನಗೆ ಈ ಫಲ್ಗುಣ ಅರ್ಜುನ ಒಂದು ಮಾತನ್ನು ಹೇಳಿದ, ನಜ್ಯಾಯೋಸ್ತಿ ಧನಾದಿತಿ ಅಂತ. ಅಂದರೆ ಸಂಪತ್ತಿಗಿಂತ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲ ಅಂತ ಅರ್ಜುನ ಹೇಳಿದ. ಈ ವಿಚಾರದಲ್ಲಿ ನನ್ನೊಂದು ಅಭಿಪ್ರಾಯ ಇದೆ, ನಾನು ತಿಳಿಸ್ತೇನೆ, ನಿಧಾನವಾಗಿ ಕೇಳು ಅಂತ ತಿಳಿಸ್ತಾನೆ. ಯಾಕೆಂತ ಹೇಳಿದ್ರೆ ಧರ್ಮರಾಜ ಇಲ್ಲಿ ತನಕ ಶಾಂತನಾಗಿ ಇದ್ದ. ಯಾವಾಗ ತಮ್ಮಂದಿರ ಉಪದೇಶಗಳು ಜಾಸ್ತಿ ಆಯಿತು ಆವಾಗ ಸ್ವಲ್ಪ ಅವನು ಸಿಟ್ಟುಗೊಂಡಂತೆ ಅವರಿಗೆ ನೀವು ಹೇಳ್ತಾ ಇರೋ ಸರಿ ಇಲ್ಲ, ನಮಗೆ ಉಪದೇಶ ಮಾಡಲಿಕ್ಕೆ ಬರ್ತೀರಾ ಅಂತ ಸ್ವಲ್ಪ ಖಾರವಾಗಿ ಮಾತನಾಡ್ತಾನೆ. ಇದನ್ನು ಗಮನಿಸಿದಂತಹ ದೇವಸ್ಥಾನ ಎನ್ನುವಂಥ ಋಷಿಗಳು ಹೇಳ್ತಾರೆ, ಸ್ವಲ್ಪ ಸಾವಧಾನದಿಂದಾಗಿ ಕೇಳು ಅಂತ. ಏನು ಅವನನ್ನು ಹೇಳ್ತಾರೆ, ಅಜಾತ ಶತ್ರು ಅಂತ ಅವನನ್ನು ಸಂಬೋಧನೆ ಮಾಡ್ತಾರೆ. ಅಜಾತ ಶತ್ರುವಾದಂತಹ ಧರ್ಮರಾಜನೇ, ನೀನು ಧರ್ಮೇಣ ಕೃತ್ಸ್ನಾತೆ ವಸುಧಾಜಿತ ತಾಮ್ಜಿತ್ವಾಚ ವೃಥಾ ರಾಜನ್ ನಪರಿತ್ಯಕ್ತುಮರ್ಹಸಿ ಅಂತ. ನೀನು ಈ ರಾಜ್ಯವನ್ನು ಗೆದ್ದಿದ್ದೀಯ. ಗೆದ್ದಿರೋದು ಹೇಗೆ? ಒಂದು ವೇಳೆ ಅಧರ್ಮದಿಂದಾಗಿ ರಾಜ್ಯವನ್ನು ಗೆದ್ದಿದ್ದರೆ ಅದನ್ನು ಬಿಡುವಂತಹ ಅಧಿಕಾರ ನಿನಗೆ ಇದೆ, ಅದೇ ಶ್ರೇಷ್ಠ. ಅಧರ್ಮದಿಂದ ಗೆದ್ದಿದ್ದರೆ ಅದನ್ನು ಪರಿತ್ಯಾಗ ಮಾಡೋದೇ ಶ್ರೇಷ್ಠ. ಆದರೆ ನೀನೇ ಮಾಡಿದ್ದೀಯ ಧರ್ಮೇಣ ಕೃತ್ಸ್ನ, ಧರ್ಮ ಮಾರ್ಗದಿಂದಾಗಿ ಯುದ್ಧವನ್ನು ಮಾಡಿ ರಾಜ್ಯವನ್ನು ಗೆದ್ದಿದ್ದೀಯ. ಹಾಗಾಗಿ ಗೆದ್ದಂತಹ ಈ ಭೂಮಿಯನ್ನು ವ್ಯರ್ಥವಾಗಿ ಏನೋ ಕಷ್ಟ ಆಯಿತು ರಾಜ್ಯಭಾರ ಮಾಡಲಿಕ್ಕೆ ಅಂದರೆ ಬಿಟ್ಟರೆ ಸರಿ, ಇನ್ನು ರಾಜ್ಯಭಾರವೇ ಶುರುವಾಗಿಲ್ಲ ಅಂಥ ಸಂದರ್ಭದಲ್ಲಿ ನೀನು ರಾಜ್ಯವನ್ನು ಹಾಗೆ ಬಿಡೋದು ಸರ್ವಥಾ ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಮುಂದೆ ಹೇಳ್ತಾ ಹೋಗ್ತಾರೆ, ಚತುಷ್ಪದೇಹಿ ನಿಶ್ರೇಣಿ ಬ್ರಹ್ಮಣ್ಯೇಶ ಪ್ರತಿಷ್ಠಿತ ಅಂತ. ಏನು ಪರಮಾತ್ಮನನ್ನು ಸೇರಬೇಕು ಅಂತ ಹೇಳಿ 4 ಮೆಟ್ಟಿಲುಗಳಿದ್ದಾವೆ. ಆ 4 ಮೆಟ್ಟಿಲುಗಳನ್ನು ಕ್ರಮವಾಗಿ ಹತ್ತಿಯೇ ನಾವೇನು ಮಾಡಬೇಕು, ಪರಮಾತ್ಮನನ್ನು ಸೇರಬೇಕು. ಒಂದು ಬ್ರಹ್ಮಚರ್ಯ, ಗಾರ್ಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಮೆಟ್ಟಿಲುಗಳಿದ್ದಾವೆ. ಅದರಲ್ಲಿ ನೀನು ಬ್ರಹ್ಮಚರ್ಯಾಶ್ರಮ ಮುಗಿದಾಗಿದೆ, ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ಪಾಲನೆ ಮಾಡಬೇಕಾಗಿತ್ತು. ಆದರೆ ನಿನ್ನ ಬಹುತೇಕ ಗೃಹಸ್ಥಾಶ್ರಮ ಎಲ್ಲಿ ಕಳೆಯಿತು, ಕಾಡಿನಲ್ಲಿ ಕಳೆದು ಹೋಗಿಬಿಡ್ತು. ಹಾಗಾಗಿ ಅಲ್ಲಿ ವಿಶೇಷ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ತಾಮ್ಕ್ರಮೇಣ ಮಹಾಭಾವೋ ಯಥಾವತ್ ಜಯ ಪಾರ್ಥಿವ. ಹಾಗಾಗಿ ನೀನು ಪರಮಾತ್ಮನನ್ನು ಸೇರಬೇಕು ಅಂತ ಹೇಳಿದ್ರೆ ನೀನು ಮೊದಲು ಏನು ಮಾಡು, ಈ ಗೃಹಸ್ಥಾಶ್ರಮವನ್ನು ಆಚರಣೆ ಮಾಡಲೇಬೇಕು. ಗೃಹಸ್ಥಾಶ್ರಮವನ್ನು ಯಾವ ಶಾಸ್ತ್ರಕಾರರಾಗಲಿ, ಯಾವ ಜ್ಞಾನಿಗಳಾಗಲಿ, ಅಥವಾ ಯಾವುದೇ ಶಾಸ್ತ್ರವಾಗಲಿ, ಅಥವಾ ಸಾಕ್ಷಾತ್
ವೇದವ್ಯಾಸ ರೂಪಿಯಾದ ಪರಮಾತ್ಮನೇ ಆಗಲಿ ಅದು ಕೆಟ್ಟ ಆಶ್ರಮ, ಅಲ್ಲಿ ಇದ್ದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ಪ್ರತಿಯೊಂದು ಶಾಸ್ತ್ರಗಳು ಹೇಳಿದಂತಹ ಮಾತೇನು, ಧನ್ಯೋ ಗೃಹಸ್ಥಾಶ್ರಮ ಅಂತಲೇ ಹೇಳಿವೆ. ಗೃಹಸ್ಥಾಶ್ರಮ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ. ಯಾಕೆಂದರೆ ಉಳಿದ ಆಶ್ರಮಗಳು ಎಲ್ಲವೂ ಕೂಡ ಈ ಗೃಹಸ್ಥಾಶ್ರಮದ ಮೇಲೆ ಅವಲಂಬಿತವಾಗಿ ಡಿಪೆಂಡ್ ಆಗಿ ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀನು ನೇರವಾಗಿ ಸನ್ಯಾಸಾಶ್ರಮಕ್ಕೆ ಹೋಗುವಂತಹ ನಿನ್ನ ನಿರ್ಧಾರ ಸರಿಯಲ್ಲ. ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ಅನುಭವಿಸು, ಅದರಲ್ಲಿ ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡು. ಅದನ್ನು ಮಾಡಿದ ಮೇಲೆ ಮುಂದೆ ನಿನಗೆ ವೈರಾಗ್ಯ ಬಂದರೆ ಸನ್ಯಾಸವನ್ನು ಅವಶ್ಯವಾಗಿ ಸ್ವೀಕಾರ ಮಾಡು. ಆದರೆ ಈ ಯೋಗ್ಯವಾದಂಥ ವಯಸ್ಸಿನಲ್ಲಿ ಮೈಯಲ್ಲಿ ಶಕ್ತಿ ಇದ್ದಾಗ ರಾಜ್ಯಭಾರ ಮಾಡಬೇಕಂತ ಅನಿವಾರ್ಯತೆ ಬಂದಾಗ ಇದೆಲ್ಲವನ್ನು ಕೂಡ ಬಿಟ್ಟು ನೀನು ರಾಜ್ಯಭಾರ ಮಾಡೋದಿಲ್ಲ, ಸನ್ಯಾಸಿ ಆಗ್ತೀನಿ ಅಂತ ಹೇಳೋದು ಸರಿಯಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಹೇಳ್ತಾರೆ, ಯಜ್ಞ ಅನೇಕ ರೀತಿಯಾಗಿ ಇದೆ. ಸ್ವಾಧ್ಯಾಯ ಯಜ್ಞ ಅಂತ ಇದೆ, ತಪಯಜ್ಞ ಅಂತ ಇದೆ. ಅಂದರೆ ತನ್ನ ಶಾಖೆ ವೇದವನ್ನು ಅಧ್ಯಯನ ಮಾಡೋದೇನೆ ಒಂದು ಯಜ್ಞ. ಅದೇ ರೀತಿ ತಪಸ್ಸು ಮಾಡೋದು ಕೂಡ ಒಂದು ಯಜ್ಞ. ಹಾಗಾಗಿ ತಸ್ಮಾತ್ ಪಾರ್ಥ, ಏರೇ ಕುಂತಿಯ ಮಗನಾದಂಥ ಯುಧಿಷ್ಠಿರನೇ, ನೀನು ಎಲ್ಲ ರೀತಿಯ ಯಜ್ಞಗಳನ್ನು ಮಾಡು. ನೀನು ವಿಶೇಷವಾಗಿ ದ್ರವ್ಯ ಯಜ್ಞ, ಹೋಮಾದಿಗಳನ್ನು ಮಾಡು. ಸ್ವಾಧ್ಯಾಯ ಯಜ್ಞ, ಅಧ್ಯಯನವನ್ನು ಮಾಡು. ತಪೋಯಜ್ಞ, ತಪಸ್ಸನ್ನು ಮಾಡು. ಯಾವಾಗ ಮಾಡಬೇಕು? ಎಲ್ಲ ಮುಗಿದು ಕಾಡಿಗೆ ಹೋದಾಗ ಮಾಡಬೇಕು. ಅದನ್ನು ಬಿಟ್ಟು ಯೋಗ್ಯ ವಯಸ್ಸಿದ್ದಾಗ, ಮನೆ ಕೈ ಮುಂದೆ ರಾಜ್ಯ ನಿಂತಾಗ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀನೇ ಮಾಡು, ಯಜ್ಞ ಯಾಗಾದಿಗಳನ್ನು ಮಾಡು. ಅದರಲ್ಲೂ ವಿಶೇಷವಾಗಿ ಎಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಜ್ಞಾನ ಕಾರ್ಯವನ್ನು ಮಾಡು. ವಿಶೇಷವಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಯಾವುದೇ ಕರ್ಮ ಅದು ತನ್ನ ಸಂಪೂರ್ಣವಾದಂಥ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ನೀನು ಅಶ್ವಮೇಧ ಯಾಗ ಮಾಡು, ರಾಜಸೂಯ ಯಾಗ ಮಾಡು, ಎಲ್ಲ ದೊಡ್ಡ ದೊಡ್ಡ ಯಾಗಾದಿಗಳನ್ನು ಮಾಡು. ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಒಂದು ಕಡೆ ಋಷಿಗಳನ್ನು ಕೂಡಿಸಿ ಅವರಿಂದ ಪ್ರವಚನವನ್ನು ಮಾಡಿಸ್ತಾ ಇರು. ಅದರಿಂದಾಗಿ ದ್ರವ್ಯಯಜ್ಞವನ್ನು ಮಾಡಿದಂತೆ ಆಗುತ್ತೆ, ಜ್ಞಾನಯಜ್ಞವನ್ನು ಮಾಡಿದಂತೆ ಆಗುತ್ತೆ. ನಿನಗೆ ಸಮಾಧಾನ ಯಾವುದರಿಂದ? ಜ್ಞಾನಯಜ್ಞದಿಂದ. ಅದು ಆಗ್ತಾ ಇದೆ ಅಲ್ಲಿ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ. ಹಾಗಾಗಿ ಕರ್ಮವನ್ನು ನೀನು ಬೈಯುವುದು ಸರಿಯಲ್ಲ ಎಂಬುದಾಗಿ ದೇವಸ್ಥಾನ ಎನ್ನುವಂಥ ಋಷಿಗಳು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ನೀನೇನು ಹೇಳಿದೆ ಅರ್ಜುನನಿಗೆ ಬೈದು ಬಿಟ್ಟು ಅವಸರದಲ್ಲಿ. ಅರ್ಜುನ ಹೇಳಿದ್ದೇನು? ಸಂಪತ್ತು ಶ್ರೇಷ್ಠ ಅಂತ. ನೀವು ಸಂಪತ್ತು ಶ್ರೇಷ್ಠ ಅಲ್ಲ, ಸಂಪತ್ತು ವ್ಯರ್ಥ ಅಂತ ಬೈದು ಬಿಟ್ಟು. ಅದಕ್ಕೆ ಹೇಳ್ತಾರೆ, ಏತದನಹೇತೋ ಎಸ್ ತಸ್ಯಾನೀಹ ಗರೀಯಸಿ ಅಂತ. ಸಂಪತ್ತನ್ನು ಸಂಪಾದನೆ ಮಾಡೋದು, ಧನ ಸಂಪಾದನೆ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ. ಯಾವಾಗ ಅಂತ ಹೇಳಿದ್ರೆ ಧರ್ಮ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಸಂಪತ್ತನ್ನು ಸಂಪಾದನೆ ಮಾಡಿದರೆ ಅದು ಶ್ರೇಷ್ಠವೇ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ನಾವು ಏನೇ ಧರ್ಮ ಕಾರ್ಯ ಮಾಡಬೇಕು ಅಂತ ಹೇಳಿ ಕೂಡ ಏನು ಬೇಕು? ಸಂಪತ್ತು ಬೇಕೇ ಬೇಕು. ಧನಂ ಹಿ ಧರ್ಮೈಕ ಫಲಮ್ಯತೋಸ್ಯ ಅಂತ. ಒಂದೇನೋ ದಾನ ಮಾಡಬೇಕು, ದಾನ ಮಾಡಬೇಕಂದ್ರೆ ಏನು ಬೇಕು? ಸಂಪತ್ತು ಬೇಕು. ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ದುಡ್ಡು ಬೇಕು. ಇನ್ನೆಲ್ಲೋ ಹೋಗಬೇಕು, ಅದಕ್ಕೂ ದುಡ್ಡು ಬೇಕು. ಪರಮಾತ್ಮನಿಗೆ ಅಭಿಷೇಕಾದಿಗಳನ್ನು ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ದುಡ್ಡು ಕೊಟ್ಟು ಪದಾರ್ಥಗಳನ್ನು ತರಬೇಕು. ಹೀಗೆ ಏನು ಮಾಡಬೇಕು ಅಂದ್ರೂ ಕೂಡ ಏನು ಬೇಕೇ ಬೇಕು? ಸಂಪತ್ತು ಬೇಕೇ ಬೇಕು. ಹಾಗಾಗಿ ಸಾತ್ವಿಕವಾದಂತಹ ಸಂಪತ್ತು ಅದು ಯಾವತ್ತೂ ಕೂಡ ಕೆಟ್ಟದಾದದ್ದೇ ಅಲ್ಲ. ಭೀಮಸೇನ ದೇವರ ವಾದ ಇದೆ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದಾಗ ಅವರು ಕಾಮಶ್ರೇಷ್ಠ ಅಂತ ತಿಳಿಸ್ತಾರೆ. ಆವಾಗ ಅರ್ಜುನ ಹೇಳ್ತಾನೆ ಅರ್ಥಶ್ರೇಷ್ಠ ಅಂತ. ಯಾಕೆ ಅಂತ ಹೇಳಿದ್ರೆ ಏನು ಕಾರ್ಯ ಮಾಡಬೇಕಾದ್ರೂ ಕೂಡ ಏನು ಬೇಕು? ಸಂಪತ್ತು ಬೇಕೇ ಬೇಕು. ಸಂಪತ್ತಿಲ್ಲದೆ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈ ಮೇಲೆ ಒಂದು ತುಂಡು ಬಟ್ಟೆ ಬೇಕಾದರೂ ಕೂಡ ದುಡ್ಡು ಕೊಟ್ಟೆ ನಾವೇನು ಮಾಡಬೇಕು? ಬಟ್ಟೆ ತರಬೇಕು. ಹಾಗಾಗಿ ಸಂಪತ್ತು ಎರಡು ರೀತಿಯಾಗಿದೆ, ಆಸುರಿ ಸಂಪತ್ತು, ದೈವಿ ಸಂಪತ್ತು ಅಂತ. ಆ ದೈವಿ ಸಂಪತ್ತು ಅಂದರೆ ಧರ್ಮ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡುವಂಥ ಸಂಪತ್ತು, ಅದು ಯಾವತ್ತೂ ಕೂಡ ಕೆಟ್ಟ ಸಂಪತ್ತು ಅಲ್ಲವೇ ಅಲ್ಲ. ಅದನ್ನು ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಸಂಪಾದನೆ ಮಾಡಲೇಬೇಕು. ಆದರೆ ಸಂಪಾದನೆ ಮಾಡಿದಂತಹ ಎಲ್ಲ ದ್ರವ್ಯಗಳನ್ನು ಕೂಡ, ಸಂಪತ್ತನ್ನು ಕೂಡ ಧರ್ಮ ಕಾರ್ಯಗಳಿಗೋಸ್ಕರ ಅಂತ ವಿನಿಯೋಗ ಮಾಡಿದಾಗ ಆ ಸಂಪತ್ತಿನ ಪ್ರಾಧಾನ್ಯತೆ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ನೀನು ಸಂಪತ್ತನ್ನು ದ್ವೇಷ ಮಾಡುವುದು ಸರಿಯಲ್ಲ ಎಂಬುದಾಗಿ ಯಾವ ದೇವಸ್ಥಾನ ಎನ್ನುವಂಥ ಋಷಿಗಳು ವಿಶೇಷವಾಗಿ ಅವನಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಹಣವನ್ನು ನಾವೇನು ಮಾಡಬೇಕು?
ಕೇವಲ ನಮಗೋಸ್ಕರ ಅಂತ ಸಂಗ್ರಹ ಮಾಡಿ ಕೊಟ್ಟರೆ ಅದು ತಪ್ಪಾಗುತ್ತೆ. ಆದರೆ ಸಂಪತ್ತನ್ನು ಸಂಪಾದನೆ ಮಾಡಿ ಇನ್ನೊಬ್ಬರಿಗೆ ದಾನವನ್ನು ಮಾಡಿದರೆ ಏನಾಗುತ್ತೆ, ಅದು ಸಂಪತ್ತನ್ನು ಸಂಪಾದನೆ ಮಾಡಿದ್ದು ಕೂಡ ಸಾರ್ಥಕ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನಿನ್ನ ಹತ್ತಿರ ಬೇಕಾದಷ್ಟು ಸಂಪತ್ತಿದೆ, ಅದನ್ನು ಯೋಗ್ಯ ವ್ಯಕ್ತಿಗಳಿಗೆ ದಾನ ಮಾಡು. ಪಾಂಡವರಿಗೇನು ಬ್ರಾಹ್ಮಣರು ಕಡಿಮೆ ಇಲ್ಲ, ಋಷಿಗಳು ಕಡಿಮೆ ಇಲ್ಲ. ನೀವು ಒಂದು ಮಾತನ್ನು ಹೇಳಿದರೆ ಸಾವಿರಾರು ಋಷಿಗಳು ಇವತ್ತು ನಿಮಗೆ ಬಂದು ಉಪದೇಶ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ನಿಮ್ಮ ರಾಜ್ಯದಲ್ಲಿಯೂ ಕೂಡ ಬೇಕಾದಷ್ಟು ಯೋಗ್ಯ ಬ್ರಾಹ್ಮಣರಿದ್ದಾರೆ, ಬಡಬಗ್ಗರಿದ್ದಾರೆ, ಎಲ್ಲರೂ ಕೂಡ ಯೋಗ್ಯರಿದ್ದಾರೆ. ಹಾಗಾಗಿ ಅಂತಹ ಯೋಗ್ಯ ವ್ಯಕ್ತಿಗಳಿಗೆ ದಾನವನ್ನು ಮಾಡು. ದಾನ ಧರ್ಮ ಎಂಬುದು ದಾನ ಧರ್ಮೋಪಿ ದುಷ್ಕರ ಅಂತ. ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ಮನಸ್ಸು ಬರೋದೇ ಕಷ್ಟ ಅಂತೆ. ದಾನ ಅದು ಮಾಡಬೇಕಂತ ಮನಸ್ಸು ಬರೋದೇ ಕಷ್ಟ. ಹಾಗಾಗಿ ದಾನ ಮಾಡಬೇಕು ಅಂತ 4 ಜನ, ಯಾವ ಭೀಮಸೇನ, ಅರ್ಜುನ, ನಕುಲ ಸಹದೇವ ಎಲ್ಲರೂ ಕೂಡ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ, ಯಜ್ಞ ಯಾಗಾದಿಗಳನ್ನು ಮಾಡೋಣ, ದಾನ ಮಾಡೋಣ, ದಾನ ಮಾಡೋಣ ಅಂತ. ಇಷ್ಟು ಬಾಯಿ ಬಿಟ್ಟು ಎಲ್ಲರೂ ಕೂಡ ದಾನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ದಾನ ಮಾಡಬೇಕು ಅಂತ ಮನಸ್ಸು ಬರುವುದೇ ಕಷ್ಟ. ಯಾವಾಗ ಬರುತ್ತೆ? ರಾಜ್ಯವನ್ನೆಲ್ಲ ಅನುಭವಿಸಿ ವಯಸ್ಸಾದ ಮೇಲೆ ದಾನ ಮಾಡಬೇಕಂತ ಮನಸ್ಸು ಬರುತ್ತೆ. ಆದರೆ ನೀವ್ಯಾರೂ ಕೂಡ ಇನ್ನೂ ರಾಜ್ಯಭಾರವನ್ನೇ ಶುರು ಮಾಡಿಲ್ಲ. ಇಷ್ಟು ವರ್ಷಗಳ ಕಾಲ ಕಾಡಿನಲ್ಲಿ ದುಃಖ ಅನುಭವಿಸಿದ್ದೀರಿ, ಈಗ ತಾನೇ ಸಂಪತ್ತನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಏನೇ ದಾನ ಮಾಡಬೇಕು ಎನ್ನುವಂಥ ಮನಸ್ಸು ನಿಮಗೆ ಬಂದಿದೆ ಅಂತ ಹೇಳಿದರೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ನಿನ್ನ ಮನಸ್ಸು ಚೆನ್ನಾಗಿದೆ, ನಿನ್ನ ಅಣ್ಣ ತಮ್ಮಂದಿರ ಮನಸ್ಸು ಚೆನ್ನಾಗಿದೆ, ಪ್ರಧಾನವಾಗಿ ನಿನ್ನ ಹೆಂಡತಿಯ ಮನಸ್ಸು ಕೂಡ ಅತ್ಯಂತ ಪರಿಶುದ್ಧವಾಗಿದೆ. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅದಕ್ಕೆ ವಿಶೇಷವಾಗಿ ಅವನ ಅಣ್ಣ ತಮ್ಮಂದಿರಾಗಲಿ ಅಥವಾ ಹೆಂಡತಿಯಾಗಲಿ ಸಪೋರ್ಟ್ ಮಾಡಬೇಕು. ಅವರು ಬೇಡ ಅಂತ ಹೇಳಿಬಿಟ್ರೆ ದಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ನಿನಗೆ ಆ ಪರಿಸ್ಥಿತಿ ಇಲ್ಲ. ಎಲ್ಲ ಅಣ್ಣ ತಮ್ಮಂದಿರು ಕೂಡ ನಿನಗೇನಾಗಿದ್ದಾರೆ, ಅನುಕೂಲವಾಗಿ ಇದ್ದಾರೆ. ಒಬ್ಬರ ವಿರೋಧ ಇದ್ದರೂ ಕೂಡ ಮನೆ ನಡೆಸೋದು ತುಂಬ ಕಷ್ಟ. ಆದರೆ ನಿನಗೆ ಹಾಗಲ್ಲ, ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು ಕೂಡ ನಿನಗೆ ಅನುಕೂಲವಾಗಿ ಇದ್ದಾರೆ, ಹೆಂಡತಿ ನಿನಗೆ ಅನುಕೂಲವಾಗಿ ಇದ್ದಾಳೆ. ಹಾಗಾಗಿ ನೀನೇನು ಮಾಡು, ಯಜ್ಞ ಯಾಗಾದಿಗಳನ್ನು ಮಾಡೇಬೇಕು. ಮಾಡಿದಾಗಲೇ ನಿನ್ನ ಉದ್ಧಾರ ಎಂಬುದು ಆಗುತ್ತೆ, ರಾಜನ ಉದ್ಧಾರ ಆವಾಗಲೇ. ಹಾಗಾಗಿ ಇವತ್ತು ದೇವೇಂದ್ರ, ಪುರಂದರ ಎನ್ನುವಂಥ ವ್ಯಕ್ತಿ ಏನು ಮಾಡಿದ್ದಾನೆ, ದೇವೇಂದ್ರ ಪದವಿಯಲ್ಲಿ ಕೂತ್ಕೊಂಡಿದ್ದಾನೆ. ಆ ದೇವೇಂದ್ರ ಎನ್ನುವಂಥ ಪದವಿ ಸಾಮಾನ್ಯ ಪದವಿ ಅಲ್ಲ, ದೇವತೆಗಳನ್ನು ಆಳುವಂಥ ಪದವಿ ರಾಜನ ಪದವಿ. ಆ ರೀತಿಯಾಗಿ ರಾಜನ ಪದವಿ ಸಿಗಬೇಕಾದ್ರೆ ಅವನು ಮಾಡಿದ್ದೇನು, ಯಜ್ಞೈಹಿ ಇಂದ್ರ ವಿವಿಧೈಹಿ ರತ್ನವದ್ಭಿಹಿ ದೇವಾನ್ ಸರ್ವಾನ್ ಅಭ್ಯಾತ್ ಭೂರಿ ತೇಜಾಹ ಎಂಬುದಾಗಿ ವಿಶೇಷವಾದ ಯಜ್ಞ ಯಾಗಾದಿಗಳನ್ನು ಮಾಡಿ ಪರಮಾತ್ಮನ ತೃಪ್ತಿಪಡಿಸಿ ಅವನೇನು ಮಾಡಿದ, ದೇವತೆಗಳ ರಾಜನ ಪದವಿಯನ್ನು ಪಡೆದುಕೊಂಡ. ನಾವು ಭಾಗವತದಲ್ಲಿ ಕೇಳಿದಾಗ ಬಲಿಚಕ್ರವರ್ತಿ ಕಥೆಯನ್ನು ಕೇಳ್ತಾ ಇರ್ತೇವೆ. ಅವನು 100ನೇ ಯಾಗವನ್ನು ಮಾಡ್ತಾ ಇದ್ದ. ಆ 100 ಯಾಗ ಪೂರ್ತಿಯಾಗಿ ಬಿಟ್ಟರೆ ಏನು ನಿಶ್ಚಿತ, ಅವನಿಗೆ ಇಂದ್ರನ ಪದವಿ ನಿಶ್ಚಿತ. ಅದು ಇನ್ನು ಮುಂದೆ ಕಲ್ಪದಲ್ಲಿ ಬರಬೇಕು ಅಂತ ಏನು ಮಾಡಿದರು, ಬಂದು ತಡೆದರು. ಯಾರು? ವಾಮನರೂಪಿ ಅಂತ ಪರಮಾತ್ಮ. ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಿದರೆ ದೇವತೆಗಳ ರಾಜನ ಪಟ್ಟವೇ ಸಿಗುತ್ತೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂಥ ಯಜ್ಞಯಾಗಾದಿಗಳನ್ನು ನೀನು ಬೈಯುವುದು ಸರಿಯಲ್ಲ, ದೂಷಿಸುವುದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿಯೇ ಯಜ್ಞೇಹಿ ಇಂದ್ರ ಪದವಿಯೇ ಸಿಗುತ್ತೆ ಯಜ್ಞಯಾಗಾದಿಗಳಿಂದಾಗಿ. ಹಾಗಾಗಿಯೇ ಇಂದ್ರನಿಗೆ ಶಕ್ರ ಅಂತ ಹೆಸರು. ಶಕ್ರ ಶಬ್ದಕ್ಕೆ ಅರ್ಥ ಅಂತ ಹೇಳಿದರೆ ಶತಕ್ರತು. ಶತ ಅಂತ ಹೇಳಿ 100, ಕ್ರತು ಅಂತ ಹೇಳಿ ಯಾಗ, ಅದನ್ನು ಮಾಡಿದ್ದಾನೆ. ಹಾಗಿದೆ ಅವನಿಗೆ ಶತಕ್ರತು, ಇದನ್ನು ಸೇರಿಸಿ ಶಕ್ರ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಆ ರೀತಿಯಾಗಿ ದೇವಾನುದೇವತೆಗಳು ಕೂಡ ತಮ್ಮ ಸ್ಥಾನದಲ್ಲಿ ಇವತ್ತು ರಾರಾಜಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಧಾನ ಕಾರಣ ಏನು, ಅವರು ಮಾಡಿದಂಥ ಯಜ್ಞ ಯಾಗಾದಿಗಳು ಸಾಕ್ಷಾತ್ ಬ್ರಹ್ಮದೇವರೇನೇ ಭೂಮಿಗೆ ಬಂದು ಯಾಗವನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಕರ್ಮ ಅದು ಪ್ರತಿಯೊಬ್ಬರ ಕರ್ತವ್ಯ. ಜ್ಞಾನ ಅದಕ್ಕಿಂತ ಶ್ರೇಷ್ಠ. ಹಾಗಂದ ತಕ್ಷಣ ಕರ್ಮವನ್ನು ಮಾಡಲೇಬಾರದು ಎಂಬುದಾಗಿ ಎಲ್ಲೂ ಕೂಡ ಹೇಳಿಲ್ಲ. ವಿಶೇಷ ಉಪನಿಷತ್ತೇ ತಿಳಿಸುವಂತೆ ಕುರುವನ್ ನೇವೇಹ ಕರ್ಮಾಣಿ ಜಿಜೀವಿಷೇ ಶತಗಂ ಸಮಾಹ ಅಂತ ತನ್ನ ಆಯಸ್ಸಿರುವವರೆಗೂ ಕೂಡ ನಿರಂತರವಾಗಿ ಕರ್ಮಗಳನ್ನು ಮಾಡಲೇಬೇಕು. ಅದೇ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವಂಥದ್ದು. ಹಾಗಾಗಿ ನೀನೇ ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಲೇಬೇಕು. ಅದರ ಮೂಲಕವೇ ಪರಮಾತ್ಮನ ತೃಪ್ತಿಪಡಿಸಿ ಅನಂತರ ಎಲ್ಲ ಆದ ಮೇಲೆ, ವಯಸ್ಸಾದ ಮೇಲೆ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ನೀನೇ ಮಾಡಬೇಕು, ವಾನಪ್ರಸ್ಥಕ್ಕೆ ಅಂತ ಕಾಡಿಗೆ ತೆರಳಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಹಾದೇವ ಸರ್ವಯಜ್ಞೆ ಮಹಾತ್ಮ ಎಂಬುದಾಗಿ ವಿಶೇಷವಾಗಿ ಮಹಾರುದ್ರದೇವರು ಕೂಡ ಸರ್ವಮೇಧ ಎನ್ನುವಂಥ ವಿಶಿಷ್ಟವಾದಂಥ ಯಾಗವನ್ನು ಮಾಡಿಕೊಂಡು ಮುಂದೆ ಅವರೇನು ಮಾಡಿದ್ದಾರೆ, ಇಡೀ ಜಗತ್ತನ್ನೇ ಸಂಹಾರ ಮಾಡುವಂತಹ ಶಿವ ಎಂಬುದಾಗಿ ಪ್ರಖ್ಯಾತರಾಗಿದ್ದಾರೆ. ಹೀಗೆ ಇನ್ನೊಬ್ಬ
ಮರುತ್ತೆಂಬಂತಹ ರಾಜ, ಆ ರಾಜನು ಕೂಡ ವಿಶೇಷವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿದ. ಅದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಲ್ಲಿ ಬಂದು ಆಹುತಿಯನ್ನು ಸ್ವೀಕಾರ ಮಾಡಿದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅದರಿಂದಾಗಿ ಅವನಿಗೆ ವಿಶೇಷವಾದಂತಹ ಸಂಪತ್ತೆಂಬುದು ಬಂತು. ಅದೇ ರೀತಿಯಾಗಿ ಹರಿಶ್ಚಂದ್ರ ಎನ್ನುವಂಥ ರಾಜ, ಅವನು ಕೂಡ ವಿಶೇಷವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿದ. ಅದೇ ರೀತಿಯಾಗಿ ಪ್ರಾಚೀನ ಬರಿಹಿ ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ. ಅವನ ಹೆಸರೇ ಪ್ರಾಚೀನ ಬರಿಹಿ ಅಂತ. ಪ್ರಾಚೀನ ಬರಿಹಿ ಅಂತ ಹೇಳಿದ್ರೆ ಪೂರ್ವಕ್ಕೆ ದರ್ಬೆಗಳನ್ನು ಹಾಕಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದ ಅಂತ. ಹೀಗೆ ಇತಿಹಾಸವನ್ನು ನೋಡಿದರೆ ಅನೇಕ ರೀತಿಯಾದಂತಹ ದೇವಾನುದೇವತೆಗಳು, ಸಾಕ್ಷಾತ್ ಬ್ರಹ್ಮದೇವರು, ಅನೇಕ ಋಷಿಗಳು, ಅನೇಕ ಚಕ್ರವರ್ತಿಗಳು ಎಲ್ಲರೂ ಕೂಡ ಯಜ್ಞಯಾಗಾದಿಗಳನ್ನು ಮಾಡಿಯೇ ತಮ್ಮ ಉದ್ಧಾರವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಯಜ್ಞಯಾಗಾದಿಗಳನ್ನು ಮಾಡುವುದು ಅದು ಕೆಟ್ಟ ಕೆಲಸ ಅಲ್ಲ, ಅಥವಾ ಅದು ಕೆಳಗಿನ ಹಂತದ ಕೆಲಸ ಅಲ್ಲ, ಅದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸವೇ ಆಗಿದೆ. ಹಾಗಾಗಿ ಯಜ್ಞಯಾಗಾದಿಗಳನ್ನು ನೀನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ 20ನೇ ಅಧ್ಯಾಯ ಮುಗಿಯುತ್ತೆ. ಮತ್ತೆ ಮುಂದೆ 21ನೇ ಅಧ್ಯಾಯದಲ್ಲಿ ದೇವಸ್ಥಾನ ಋಷಿಗಳು ಮತ್ತೆ ಉಪದೇಶ ಮಾಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಒಂದು ಕಥೆ ನಡೆದಿತ್ತು, ಇತಿಹಾಸ. ಬೃಹಸ್ಪತ್ಯಾಚಾರ್ಯರಿಗೆ ಮತ್ತು ದೇವೇಂದ್ರನಿಗೆ ನಡೆದಂಥ ಒಂದು ಸಂವಾದವನ್ನು ಹೇಳ್ತಾ ಹೋಗ್ತಾರೆ. ಆವಾಗ ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಒಂದು ವಿಶಿಷ್ಟವಾದಂಥ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಏನಂತ ಹೇಳಿದ್ರೆ, ಸಂತೋಷೋವೈ ಸ್ವರ್ಗತಮಃ ಅಂತ. ಒಬ್ಬ ಮನುಷ್ಯನಿಗೆ ನೆಮ್ಮದಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸಂತೋಷ ಸಿಕ್ಕಾಗ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸುಖಮೇವನಸ್ಯ ದುಃಖ ಮನಾಗಪಿಮಾಭೂತ್ ಅಂತ ಪ್ರತಿಯೊಬ್ಬನೂ ಕೂಡ ಬಯಸ್ತಾರೆ. ನನಗೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸುಖವೇ ಬೇಕು, ದುಃಖದ ಆಲೋಚನೆ ಕೂಡ ಬರಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ಬಯಸ್ತಾ ಇರ್ತಾರೆ. ಅಂತಹ ವ್ಯಕ್ತಿ ಯಾವಾಗ ನಿರಂತರವಾಗಿ ಆನಂದವಾಗಿ ಇರ್ತಾನೋ ಅಂತಹ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ವಿಶೇಷವಾಗಿ ಪರಮಾತ್ಮನ ತತ್ವಜ್ಞಾನ ಅದು ಒಳಗಡೆ ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಆಗಬೇಕು. ಇಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಆವೀಕ್ಷಿತ ಪಾರ್ಥಿವೋಸೋ ಮರುತ್ತೋ ವೃದ್ಧಾಶಕ್ರಂ ಯೋಜೇತ್ ದೇವರಾಜಂ ಅಂತ. ಹಿಂದೆ ನಾವು ಆ ರೀತಿಯಾಗಿ ಏನಾಗಬೇಕು? ಪರಮಾತ್ಮನ ತತ್ವಜ್ಞಾನ ನಮ್ಮ ಒಳಗಡೆ ಬಂದಾಗ ಅದರಿಂದ ಪರಮಾತ್ಮನ ವಿಶೇಷ ಅನುಗ್ರಹ ಆಗುತ್ತೆ. ಅದರಿಂದ ಕೇವಲ ಲೌಕಿಕ ಸುಖಗಳಲ್ಲ, ಹೊರತು ಶಾಶ್ವತವಾದಂಥ ಮೋಕ್ಷವೇ ಸಿಗುತ್ತೆ ಅಂತ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ. ಆವಾಗ ಆ ರೀತಿಯಾಗಿ ಮೋಕ್ಷ ಆಗಬೇಕಂದ್ರೆ ನಾವೇನು ಮಾಡಬೇಕು? ಮೊದಲು ಹೆದರುವುದನ್ನು ನಿಲ್ಲಿಸಬೇಕು ಅಂತ. ಹೆದರುವುದು ಒಟ್ಟು ಇಬ್ಬರಿಗೆ, ಒಂದು ಹೊರಗಿನ ಶತ್ರುಗಳಿಗೆ, ಇನ್ನೊಂದು ನಮ್ಮ ಒಳಗಿರುವಂಥ ಶತ್ರುಗಳಿಗೆ. ಹಾಗಾಗಿ ಕಾಮದ್ವೇಷವು ಜಯತಿ ತದಾ ಆತ್ಮಾನಂಚ ಪಶ್ಯತಿ ಅಂತ. ಹಾಗಾಗಿ ಮೊದಲು ನಾವೇನು ಮಾಡಬೇಕು? ನಮ್ಮ ಒಳಗಡೆನೇ ಇರುವಂತಹ ಕಾಮ ಕ್ರೋಧ ಮೋಹಾದಿಗಳನ್ನು ಗೆಲ್ಲಬೇಕು. ಆ ಗೆದ್ದಾಗ ಏನಾಗುತ್ತೆ? ಆತ್ಮಾನಂಚ ಪಶ್ಯತಿ, ತಮ್ಮ ಒಳಗಡೆನೇ ಇರುವಂತಹ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಪರಮಾತ್ಮ ಕಾಣಬೇಕು ಅಂಥೇಳಿ ಮೊದಲು ಅವನು ಮಾಡಬೇಕಾದಂಥ ಕಾರ್ಯಗಳು ಏನು ಅಂತ ಹೇಳಿದ್ರೆ, ಒಂದು ಜ್ಞಾನವಂತೂ ಪ್ರಧಾನ. ಜ್ಞಾನಕ್ಕೆ ಸರಿಸಮಾನವಾದದ್ದು ಯಾವುದೂ ಇಲ್ಲ, ಅದು ಸಾರ್ವಕಾಲಿಕವಾದ ಸತ್ಯ. ಆದರೆ ಆ ಜ್ಞಾನ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನೇಕ ರೀತಿಯಾದಂಥ ಪ್ರೊಸೆಸ್ಗಳಿದ್ದಾವೆ. ಹೇಗೆ ಒಂದು ಹಾಲನ್ನು ಕಾಯಿಸಿ ನಾವು ಪಾಯಸ ಮಾಡಬೇಕು ಅಂತ ಹೇಳಿದ್ರೆ ಪಾತ್ರೆ ಶುದ್ಧವಾಗಿರಬೇಕು. ಪಾತ್ರೆ ಶುದ್ಧ ಆಗದೆ ಹೋದರೆ ಏನಾಗುತ್ತೆ? ಹಾಲು ಹಾಕಿದ ತಕ್ಷಣ ಹಾಲು ಒಡೆದು ಹೋಗಿಬಿಡುತ್ತೆ. ಅದನ್ನು ಏನು ಮಾಡಿ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆ ಪರಮಾತ್ಮನ ತತ್ವಜ್ಞಾನ ಎಂಬುದು ನಮಗೆ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಪರಿಶುದ್ಧರಾಗಿರಬೇಕು. ಯಾಕೆ ಅಂತ ಹೇಳಿದರೆ ಪರಮಾತ್ಮವನು ಅತ್ಯಂತ ಶುದ್ಧನಾದಂತಹ ವ್ಯಕ್ತಿ. ಅಂತಹ ಅತ್ಯಂತ ಶುದ್ಧನಾದಂತಹ ವ್ಯಕ್ತಿ ನಮ್ಮಲ್ಲಿ ಬಂದು ನೆಲೆಸಬೇಕು ಅಂತ ಹೇಳಿದ್ರೆ ಮೊದಲು ನಾವೇನಾಗಿರಬೇಕು? ಕ್ಲೀನ್ ಆಗಿರಬೇಕು. ಆ ರೀತಿಯಾಗಿ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಅಂತಃಕರಣದ ಶುದ್ಧಿಯನ್ನು ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಅಂತಃಕರಣ ಶುದ್ಧಿಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಏನು ಮಾಡಬೇಕು? ತನ್ನ ಸುತ್ತಮುತ್ತಲಿರುವಂತಹ ಯಾವುದೇ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಆ ವ್ಯಕ್ತಿ ಯಾವತ್ತೂ ಕೂಡ ದ್ರೋಹವನ್ನು ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು. ಮನಸ್ಸಿನಲ್ಲಿಯೂ ಕೂಡ ಅವರಿಗೆ ದ್ರೋಹದ ಚಿಂತನೆಯನ್ನು ಮಾಡಬಾರದು. ಆ ರೀತಿಯಾಗಿ ಇದ್ದಾಗ ಏನಾಗುತ್ತೆ? ದೇಹ ಒಂದು ಹಂತದಲ್ಲಿ ಶುದ್ಧ ಆಗುತ್ತೆ. ಅದೇ ರೀತಿಯಾಗಿ ಆದಷ್ಟು ಕೈ ಎತ್ತಿ ಇನ್ನೊಬ್ಬರಿಗೆ ದಾನವನ್ನು ಕೊಡಬೇಕು. ಆವಾಗ ಸಂಪತ್ತಿನ ಮೇಲಿನ ಮಮತೆ, ಅಭಿಮಾನ ಎನ್ನುವುದು ನಾಶ ಆಗುತ್ತೆ. ಈ ರೀತಿಯಾಗಿ ಕರ್ಮಣ ಮನಸಾ ವಾಚ ಬ್ರಹ್ಮ ಸಂಪದ್ಯತೆ ತದ ಅಂತ ಈ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಅದರಿಂದ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ ಮತ್ತು ಆದಷ್ಟು ವೈರಾಗ್ಯ ಬರ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ? ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅನ್ನುವಂಥ ಯೋಗ್ಯತೆ ನಮಗೆ ಬರುತ್ತೆ. ಅದರಿಂದಾಗಿ ಕೇವಲ ಲೌಕಿಕವಾದ ಸುಖ ಅಲ್ಲ, ಶಾಶ್ವತವಾದಂಥ ಮೋಕ್ಷವೇ ಸಿಗುತ್ತೆ ಅಂತ
ಬೃಹಸ್ಪತಿ ಆಚಾರ್ಯರು ವಿಶೇಷವಾಗಿ ಇಂದ್ರನಿಗೆ ಉಪದೇಶ ಮಾಡಿದಂತಹ ಭಾಗ. ಇಷ್ಟನ್ನು ಹೇಳಿ ಯಾವ ಆ ದೇವಸ್ಥಾನ ಎನ್ನುವಂಥ ಋಷಿಗಳು ಯುಧಿಷ್ಠಿರನಿಗೆ ಹೇಳ್ತಾರೆ, ಹಾಗಾಗಿ ಯುಧಿಷ್ಠಿರ, ಕರ್ಮವನ್ನು ಮಾಡಬೇಕು ಅಂತ ನಾನು ನೀನು ಹೇಳ್ತಾ ಇರೋದಲ್ಲ, ಸಾಕ್ಷಾತ್ ಇಂದ್ರದೇವರ ಗುರುಗಳಾದಂತಹ ದೇವಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಕರ್ಮವನ್ನು ಅವಶ್ಯವಾಗಿ ಮಾಡಲೇಬೇಕು. ಕರ್ಮವನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ನಮ್ಮ ಉದ್ಧಾರ ಆಗುತ್ತೆ ಅಂತ ಇನ್ನು ಹೇಳ್ತಾ ಇದ್ದಾರೆ. ಯಜ್ಞಮೇಕೆ ಪ್ರಶಂತಿ ಸನ್ಯಾಸಮಪರೇ ಜನಾಃ ಅಂತ. ಜಗತ್ತಿನಲ್ಲಿ ಅನೇಕ ರೀತಿಯ ಜನ ಇದ್ದಾರೆ. ಕೆಲವರು ಯಜ್ಞವೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೆಲವರು ಸನ್ಯಾಸಂ ಅಪರೇ ಜನಾಃ, ಸನ್ಯಾಸವೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೆಲವರು ದಾನ ಕೊಡುವುದೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೆಲವರು ದಾನ ಸ್ವೀಕಾರ ಮಾಡುವುದೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಕೇಚಿತ್ ಸರ್ವಂ ಪರಿತ್ಯಜ್ಯ ತೂಷ್ಣೀಂ ಧ್ಯಾಯಂತ ಆಸತೆ, ಎಲ್ಲವನ್ನು ಕೂಡ ಬಿಟ್ಟು ಏನು ಮಾಡಬೇಕು, ತಪಸ್ಸು ಮಾಡೋದೇ ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ. ಹೀಗೆ ಇನ್ನು ಕೆಲವರು ಹೇಳ್ತಾರೆ, ಶತ್ರುಗಳನ್ನು ಸಂಹಾರ ಮಾಡುವುದೇನೆ ರಾಜನ ಪ್ರಧಾನವಾದಂಥ ಧರ್ಮ. ಇನ್ನು ಕೆಲವರು ಹೇಳ್ತಾರೆ, ಪ್ರಜಾನಾಂ ಪರಿಪಾಲನ, ಪ್ರಜೆಗಳನ್ನು ರಕ್ಷಣೆ ಮಾಡುವುದೇನೆ ರಾಜನ ಶ್ರೇಷ್ಠವಾದ ಧರ್ಮ ಅಂತ ಅನೇಕ ರೀತಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಎಲ್ಲ ವಿದ್ವಾಂಸರು ಕೂಡ ನಿಶ್ಚಯ ಮಾಡಿದಂಥ ದೊಡ್ಡ ಧರ್ಮ ಏನು ಅಂತ ಹೇಳಿದ್ರೆ, ಅದ್ರೋಹೇಣೈವ ಭೂತಾನ ಯೋ ಧರ್ಮ ಸಸತಾಂ ಮತಃ ಅಂತ. ಯಾರೊಬ್ಬರಿಗೂ ಕೂಡ ದ್ರೋಹವನ್ನು ಮಾಡದೇನೆ ತನ್ನ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದೇನೆ ನಿಜವಾದಂಥ ಧರ್ಮ ಅಂತ ಎಲ್ಲ ಸಜ್ಜನರು ಕೂಡ ನಿರ್ಣಯವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ವೇಳೆ ನೀನು ಇವತ್ತು ಕಾಡಿಗೆ ಹೋಗಿ ತಪಸ್ಸು ಮಾಡಿದರೆ, ತ್ಯಾಗ ಮಾಡಿದರೆ ಅದರಿಂದ ನಿನ್ನ ಉದ್ಧಾರ ಆಗುತ್ತೆ. ಆದರೆ ಅದರ ಮೂಲಕ ಎಲ್ಲ ಪ್ರಜೆಗಳಿಗೂ ಕೂಡ ಏನಾಗುತ್ತೆ, ದ್ರೋಹ ಮಾಡಿದ ರೀತಿಯಾಗಿ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಇವತ್ತು ಧರ್ಮರಾಜನೇ ನಮ್ಮ ರಾಜನಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರೆಲ್ಲರ ಆಸೆಗೆ ನೀನು ತಣ್ಣೀರು ಎರಚಿ ಕಾಡಿಗೆ ಹೋಗಿ ನೀನು ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಉದ್ಧಾರ ಏನೋ ಆಗುತ್ತೆ. ಆದರೆ ಅವರೆಲ್ಲರಿಗೂ ಕೂಡ ದ್ರೋಹ ಮಾಡಿದಂತಹ ಪಾಪ ನಿನಗೆ ಅದು ಬಂದೇ ಬರುತ್ತೆ. ಆ ರೀತಿಯಾಗಿ ಮಾಡೋದು ಪ್ರಾಜ್ಞರ ನಡೆಯಲ್ಲ, ಜ್ಞಾನಿಗಳ ನಡೆಯಲ್ಲ. ಹಾಗಾಗಿ ನೀನು ಆ ರೀತಿಯಾಗಿ ಮಾಡೋದು ಸರಿಯಲ್ಲ ಎಂಬುದಾಗಿ ವಿಶೇಷವಾಗಿ ಆ ದೇವಸ್ಥಾನ ಎನ್ನುವಂತಹ ಋಷಿಗಳು 21ನೇ ಅಧ್ಯಾಯದಲ್ಲಿ ತಾವೇ ಮಾಡ್ತಾರೆ, ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ. ಯುಧಿಷ್ಠಿರ ಭೀಮಸೇನ ಉಪದೇಶ ಮಾಡಿದಾಗ ಅವನಿಗೆ ಎದುರಾಗಿ ಉತ್ತರ ಕೊಟ್ಟ. ನೀ ಹೇಳ್ತಾ ಇರೋ ಸರಿ ಇಲ್ಲ, ನಿನಗೆ ಬುದ್ಧಿ ಇಲ್ಲ, ಹಾಗೆ ಹೇಗೆ ಅಂತ ಭೀಮಸೇನ ದೇವರಿಗೂ ಉತ್ತರ ಕೊಟ್ಟ. ಕೊನೆಗೆ ಅರ್ಜುನ ಉಪದೇಶ ಮಾಡಿದ. ಅರ್ಜುನನಿಗೂ ಬಾಯಿಗೆ ಬಂದ ರೀತಿಯಾಗಿ ಬೈದು ಬಿಟ್ಟ. ನಿನಗೇನು ಧರ್ಮದ ಜ್ಞಾನ, ಶಾಸ್ತ್ರದ ಜ್ಞಾನವೇ ಇಲ್ಲ, ನೀನು ಗೊತ್ತಿರೋದೇನು ಬರೀ ಬಿಲ್ಲು ಬಾಣ ಅದು ಇದು ಅಷ್ಟೇ. ಧರ್ಮದ ಜ್ಞಾನ ಅಂತ ಗೊತ್ತಿರಬೇಕು, ಅದು ಯೋಗ್ಯತೆ ಚೆನ್ನಾಗಿರಬೇಕು, ನಿನಗೆ ಧರ್ಮದ ಜ್ಞಾನವೇ ಇಲ್ಲ. ಹಾಗಾಗಿ ನೀನು ಒಬ್ಬ ಎಕಾನಮಿಸ್ಟ್ ಅಷ್ಟೇ, ಅರ್ಥಶಾಸ್ತ್ರಜ್ಞ ಅಷ್ಟೇ, ನಿನಗೆ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. ಹಾಗಾಗಿ ನನಗೆ ಉಪದೇಶ ಮಾಡಲಿಕ್ಕೆ ಬರಬೇಡ ಅಂತ ನೇರವಾಗಿ ಖಡಾಖಂಡಿತವಾಗಿ ಹೇಳಿಬಿಟ್ಟ. ಅವರೇನೋ ತಮ್ಮಂದಿರು ಬೈದರೆ ಸಹಿಸ್ಕೊಳ್ತಾರೆ. ಇವರು ದೇವಸ್ಥಾನ, ಅವರು ಋಷಿಗಳು, ದೇವಸ್ಥಾನ ದೊಡ್ಡ ಋಷಿಗಳು. ಹಾಗೆ ಅವರಿಗೆ ಮರುಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರು ಹೇಳಿದಾಗ ಸುಮ್ಮನೆ ಇದ್ದದ್ದನ್ನು ನೋಡಿ ಮತ್ತೆ ಏನಾಯಿತು, ಮತ್ತೆ ಅರ್ಜುನ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾನೆ 22ನೇ ಅಧ್ಯಾಯದಲ್ಲಿ. ಶಾಂತಿ ಪರ್ವ ಅದರಲ್ಲಿ ಪ್ರಾರಂಭದಲ್ಲಿ ಬಹುತೇಕ ಭಾಗ ಯಾವ ಧರ್ಮರಾಜನಿಗೆ ಅರ್ಜುನಾದಿಗಳು ಉಪದೇಶ ಮಾಡುವಂಥ ಭಾಗನೇ ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾವು ಮತ್ತೆ ಮೇಲಿಂದ ಮೇಲೆ ಕೇಳಿದ ರೀತಿಯಾಗಿ ಆಗುತ್ತೆ. ಆದರೆ ಅದೆಲ್ಲವೂ ಕೂಡ ವಿಸ್ತಾರವಾಗಿ ಹೇಳುವಂಥ ದೃಷ್ಟಿಯಿಂದಾಗಿ ಶಾಸ್ತ್ರದಲ್ಲಿ ಒಂದು ನಿರ್ಣಯ ಇದೆ. ಯಾವತ್ತು ಒಂದು ಅಂಶಕ್ಕೆ, ಶಾಸ್ತ್ರದಲ್ಲಿ ಹೇಳಿದ ವಿಚಾರಕ್ಕೆ ಪ್ರಾಧಾನ್ಯತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾ ಬಲಂ ಅಂತ. ಅಭ್ಯಾಸದಿಂದಾಗಿ ಆ ವಾಕ್ಯಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಬರುತ್ತೆ ಅಂತ. ಅಭ್ಯಾಸ ಅಂತ ಹೇಳಿದ್ರೆ ಹೇಳಿದಂಥ ವಿಚಾರವನ್ನೇ ಮತ್ತೆ 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 ಹೇಳಿದಾಗ ಏನಾಗುತ್ತೆ, ಅದು ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ. ಅದು ಒಂದು ಶಾಸ್ತ್ರದ ಒಂದು ನಿಯಮ. ಆ ರೀತಿಯಾಗಿ ವೇದವ್ಯಾಸ ದೇವರು ಕೆಲವೊಂದು ವಿಚಾರಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಹೇಳಿದ ಅರ್ಜುನನಿಗೆ, ನೀನು ನನಗೆ ಉಪದೇಶ ಮಾಡಲಿಕ್ಕೆ ಬರಬೇಡ ಅಂತ. ಇದನ್ನು ಕೇಳಿ ಅವನು ಹೇಳ್ತಾನೆ, ನಿರ್ವಿಣ್ಣ ಮನಸಂ ಜ್ಯೇಷ್ಠಂ ಇದಂ ಭ್ರಾತರ ಮಚ್ಯುತಂ ಅಂತ. ಅವನಿಗೆ ಸ್ವಲ್ಪ ಬೇಸರ ಆಯಿತು ಅರ್ಜುನನಿಗೆ, ಅಣ್ಣ ಯಾಕೆ ನನಗೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತ. ಆದರೆ ಅನಿವಾರ್ಯ ಪ್ರಸಂಗ ಬಂದಿದೆ. ಇವತ್ತು ನಾವು ನಿಂತುಕೊಂಡು ಉಪದೇಶ ಮಾಡದೇ ಹೋದರೆ ಅಣ್ಣ ಏನು ಮಾಡ್ತಾನೆ, ನಮ್ಮನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗೇ ಬಿಡ್ತಾನೆ. ಹಾಗಾಗಿ ಧರ್ಮರಾಜನೇ ನನಗೆ ಬೈದರೂ ಚಿಂತೆ ಇಲ್ಲ,
ನಾನೇ ಮಾಡ್ತೀನಿ, ಅವನಿಗೆ ಉಪದೇಶವನ್ನು ಮಾಡಿ ಅಣ್ಣನನ್ನು ಹೇಗಾದರೂ ಮಾಡಿ ಇಲ್ಲೇ ಇಟ್ಕೊಳ್ಬೇಕು ಅಂತ ಮತ್ತೆ ಅವನಿಗೆ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನು ಕೇಳ್ತಾನೆ, ಅಣ್ಣ ನೀ ಯುದ್ಧ ಮಾಡಿದ್ಯಾಕೆ ಅಂತ. ಸಂಪತ್ತು ಸಿಗಬೇಕು, ರಾಜ್ಯ ಸಿಗಬೇಕು, ನಮ್ಮ ಪಾಲಿನ ರಾಜ್ಯ ಸಿಗಬೇಕು, ಇದು ಪಿತ್ರಾರ್ಜಿತವಾದಂಥ ರಾಜ್ಯ. ಮಾಡ್ತಾ ಇರೋದೇನು, ಆಮೇಲೆ ರಾಜ್ಯ ಸಿಕ್ಕ ಮೇಲೆ ರಾಜ್ಯ ಬೇಡ ಅಂತ ಹೇಳ್ತಾ ಇದ್ದು ಯಾಕೆ ಮಾಡ್ತಾ ಇದ್ದ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾನೆ. ಅದು ಹೇಳ್ತಾನೆ, ಕ್ಷತ್ರಿಯ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಕ್ಷತ್ರಿಯಾಣ ಮಹಾರಾಜ ಸಂಗ್ರಾಮೇ ನಿಧನಂ ಮತಂ. ಯುದ್ಧದಲ್ಲಿ ಸತ್ತು ಹೋದರೆ ಅವ್ರಿಗೇನು ನಿಶ್ಚಯ, ವೀರ ಸ್ವರ್ಗ ಅನ್ನೋದು ನಿಶ್ಚಿತ. ಹಾಗಾಗಿ ಕ್ಷತ್ರಿಯರಿಗೆ ಮರಣ ಎಂಬುದು ಶ್ರೇಷ್ಠ ಅಂತ ಎಲ್ಲ ಪುರಾಣಗಳು ಕೂಡ ತಿಳಿಸ್ತಾ ಹೋಗ್ತವೆ. ಅದೇ ರೀತಿಯಾಗಿ ಅದೇ ಪುರಾಣಗಳು ಹೇಳ್ತವೆ, ವಿಶಿಷ್ಟಂ ಬಹುವೀರ್ಯದ್ದೇ ಕ್ಷತ್ರ ಧರ್ಮ ಮನುಸ್ವರ ಅಂತ. ಕ್ಷತ್ರಿಯ ಇನ್ನೊಬ್ಬರ ಶ್ರೇಷ್ಠ ಧರ್ಮ ಯಾವುದು ಅಂತ ಹೇಳಿದ್ರೆ ಒಂದು ಯುದ್ಧದಲ್ಲಿ ಮರಣ, ಇನ್ನೊಂದು ವಿಶಿಷ್ಟವಾದ ಯಜ್ಞ ಯಾಗಾದಿಗಳನ್ನು ಮಾಡೋದು ಕ್ಷತ್ರಿಯರ ವಿಶೇಷವಾದ ಧರ್ಮ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಹಾಗಾಗಿ ಇವತ್ತು ನಿನಗೇನು ಬಂದಿಲ್ಲ, ಯುದ್ಧದಲ್ಲಿ ಮರಣ ಎಂಬುದು ಬಂದಿಲ್ಲ. ಹಾಗಾದರೆ ಒಂದು ಧರ್ಮ ಮುಗಿದು ಹೋಯಿತು. ಮುಂದೆ ನಿನಗೆ ಉಳಿದಿರುವಂಥ ಶ್ರೇಷ್ಠ ಕ್ಷತ್ರಿಯ ಧರ್ಮ ಯಾವುದು ಅಂತ ಹೇಳಿದರೆ ಅದು ಯಜ್ಞ ಯಾಗಾದಿಗಳನ್ನು ಮಾಡಿ ಪ್ರಜೆಗಳನ್ನು ತೃಪ್ತಿಪಡಿಸುವಂಥದ್ದು, ದೇವತೆಗಳನ್ನು ತೃಪ್ತಿಪಡಿಸುವಂಥದ್ದು. ಹಾಗಾಗಿ ಆ ರೀತಿಯಾದಂಥ ಕಾರ್ಯವನ್ನೇ ಏನು ಮಾಡಬೇಕು, ನೀನು ಮಾಡಬೇಕು. ನೀನು ಏನು ಮಾಡ್ತಾ ಇದ್ದೀಯಾ, ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ದೇಹತ್ಯಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯ. ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಅಲೋನೆಸ್ ಎಂಬುದು ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣಾನಾಂ ತಪಸ್ತ್ಯಾಗ ಪ್ರೇತ್ಯ ಧರ್ಮ ವಿಧಿಸೃತ ಅಂತ. ಇಬ್ಬರಿಗೆ ಮಾತ್ರ ಏನಾಗಿದೆ, ತಪಸ್ಸನ್ನು ಮಾಡಿ ದೇಹತ್ಯಾಗ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಒಂದು ಬ್ರಾಹ್ಮಣರಿಗೆ, ಅದೇ ರೀತಿಯಾಗಿ ಸನ್ಯಾಸಿಗಳಿಗೆ. ಅವರು ಮಾತ್ರ ಕಾಡಿಗೆ ತಪಸ್ಸನ್ನು ಮಾಡ್ತಾ 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 ದೇಹತ್ಯಾಗ ಮಾಡಲಿಕ್ಕೆ ಅವಕಾಶ ಇದೆ. ಕ್ಷತ್ರಿಯರಿಗೇನಿಲ್ಲ. ಕ್ಷತ್ರಿಯಾಣ ಅಂತ ನಿಧನಂ ಸಂಗ್ರಾಮೇ ವಿಹಿತಂ ಪ್ರಭು. ಕ್ಷತ್ರಿಯರು ಸಾಯಬೇಕು ಅಂತ ಹೇಳಿದ್ರೆ ಅದು ಯುದ್ಧದಲ್ಲಿಯೇ ಸಾಯಬೇಕು. ಯುದ್ಧದಲ್ಲಿ ಸತ್ತಾಗ ಮಾತ್ರ ಅವರಿಗೆ ಸಾರ್ಥಕ್ಯ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ವೀರ ಸ್ವರ್ಗ ಎಂಬುದು ಅವರಿಗೆ ಸಿಗುತ್ತೆ ಅಂತ. ಹಾಗಾಗಿ ಕ್ಷಾತ್ರಧರ್ಮ ಮಹಾರೌದ್ರ ಶಸ್ತ್ರನಿತ್ಯತಿ ಸ್ಮೃತಃ ಅಂತ. ಶಾಸ್ತ್ರ ಯಾವ ಕ್ಷತ್ರಿಯ ಧರ್ಮ ಅದು ಅತ್ಯಂತ ಕಷ್ಟಕರವಾದಂಥ ಧರ್ಮ. ನಿನಗೆ ಗೊತ್ತಿಲ್ಲದಿರೋದು ಏನಿಲ್ಲ, ಅದು ನಿನಗೆ ಗೊತ್ತೇ ಇದೆ. ಯಾವಾಗಲೂ ಕೂಡ ನಿರಂತರವಾಗಿ ಬೆನ್ನಿಗೆ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಯಾವಾಗ ಯಾವ ಸಮಯದಲ್ಲಿ ಕ್ಷತ್ರಿಯರ ಆಕ್ರಮಣ ಮಾಡ್ತಾರೋ ಗೊತ್ತಿಲ್ಲ, ಶತ್ರುಗಳು ಆಕ್ರಮಣ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ನಿರಂತರವಾಗಿ ಅಲರ್ಟಾಗಿ ಇದ್ದು ನಿರಂತರವಾಗಿ ರಾಜ್ಯವನ್ನು ಕಾಪಾಡುವಂಥ ದೊಡ್ಡ ಒಂದು ಅಧಿಕಾರ ಯಾರ ಮೇಲೆ ಇದೆ, ಜವಾಬ್ದಾರಿ ಅದು ಕ್ಷತ್ರಿಯರ ಮೇಲೆ ಇದೆ. ಅಂತಹ ಶ್ರೇಷ್ಠವಾದಂತಹ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ನೀನು ನಮಗೆ ವಿಹಿತವಲ್ಲದೇ ಇರುವಂತಹ ಸನ್ಯಾಸಿ ಧರ್ಮವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯ. ಹಾಗಾಗಿ ನೀನು ಮಾಡ್ತಾ ಇರೋದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವನು ಹೇಳ್ತಾನೆ, ಸನ್ಯಾಸಿಯಾದಂತಹ ವ್ಯಕ್ತಿಗೆ, ಕ್ಷತ್ರಿಯನಾದಂತಹ ವ್ಯಕ್ತಿಗೆ ಈ ಸನ್ಯಾಸ, ತಪಸ್ಸು ಮತ್ತು ಇನ್ನೊಬ್ಬರ ಮೇಲೆ ಪರಸ್ವ ಉಪಜೀವನ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡೋದು ಅವನಿಗೆ ವಿಹಿತವಾದದ್ದಲ್ಲ. ನಾವು ನಿನ್ನೆ ಕೇಳಿದೆವು, ಭಿಕ್ಷುಕ ಮತ್ತು ಭಿಕ್ಷೆ ಹಾಕುವಂಥ ವ್ಯಕ್ತಿ ಮತ್ತು ಇಬ್ಬರು ಇರ್ತಾರೆ. ಅವರಲ್ಲಿ ಯಾರು ಶ್ರೇಷ್ಠ? ಭಿಕ್ಷುಕನಲ್ಲಿ ಇರುವಂತಹ ಪರಮಾತ್ಮ ಪ್ರೀತನಾಗಲಿ ಅಂತ ಅವನಿಗೆ ಕೈ ಎತ್ತಿ ಭಿಕ್ಷೆ ಹಾಕುವಂತಹ ಯಜಮಾನನೇ ಶ್ರೇಷ್ಠ. ನೀನು ಇವತ್ತು ಭಿಕ್ಷುಕ ಅಂತ ಆದರೆ ಇನ್ನೊಬ್ಬರ ಮೇಯನ್ನು ಅವಲಂಬಿಸಿಕೊಂಡು ಡಿಪೆಂಡ್ ಆಗಿ ಜೀವನ ಮಾಡಬೇಕಾಗತ್ತೆ. ಕ್ಷತ್ರಿಯನಾದಂಥವನಿಗೆ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಯಾವತ್ತೂ ಬರಬಾರ್ದು ಅಂತ ಯಾವುದು ಹೇಳುತ್ತೆ? ಶಾಸ್ತ್ರ ಹೇಳುತ್ತೆ. ಹಾಗೆ ಪರಸ್ವೋಪಜೀವನ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡೋದು ಕ್ಷತ್ರಿಯರಿಗೆ ತುಂಬ ಕೆಟ್ಟ ಕಾಲ ಅಂತ ಕರೆಸ್ಕೊಳ್ಳುತ್ತೆ. ಆ ರೀತಿಯ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಪರಿಸ್ಥಿತಿ ಬರುವಂತಹ ಅನಿವಾರ್ಯತೆ ನಿನಗೆ ಬಂದಿಲ್ಲ. ಇವತ್ತು ಬೇಕಾದ ಹಾಗೆ ವೈಭವದಿಂದ ರಾಜ್ಯಭಾರವನ್ನು ಮಾಡಿ ಸಾವಿರಾರು ಭಿಕ್ಷುಕರಿಗೆ ಅನ್ನ ಹಾಕುವಂಥ ಯೋಗ್ಯತೆ ನಿನಗೆ ಇವತ್ತು ಪರಮಾತ್ಮ ಕೊಟ್ಟಿದ್ದಾನೆ. ಹಾಗಾಗಿ ಭಿಕ್ಷುಕರಿಗಿಂತ ಭಿಕ್ಷೆ ಹಾಕುವಂಥ ಯಜಮಾನನೇ ಶ್ರೇಷ್ಠ. ಅಂತಹ ಜೀವನವನ್ನೇ ನೀನು ಮಾಡಬೇಕು ಎಂಬುದಾಗಿ ಉಪದೇಶ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನೀನು ಇವತ್ತು ಏನು ಮಾಡ್ತಾ ಇದ್ದೀಯಾ? ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಾ. ಸನ್ಯಾಸ ಯಾವಾಗ ಸ್ವೀಕಾರ ಮಾಡಬೇಕು ಅಂತ ನಿಜವಾಗಿ ವೈರಾಗ್ಯ ಎಂಬುದು ತುಂಬಿ ಬಂದಾಗ ಸನ್ಯಾಸ ಸ್ವೀಕಾರ ಮಾಡಬೇಕು. ಆದರೆ ನಿನಗೆ ಬಂದಿರುವುದು ಇವತ್ತು ವೈರಾಗ್ಯ ಅಲ್ಲ, ಹೊರತು ತ್ಯಕ್ತ್ವಾ ಸಂತಾಪಜಂ ಶೋಕಂ. ನಿನಗೆ ಬಂದಿರೋದು ಕೇವಲ ದುಃಖ ಹೊರತು ವೈರಾಗ್ಯ ಅಲ್ಲ. ಯಾಕೆ ಅಂತೀರ? ನನ್ನ ಅಣ್ಣ ಸತ್ತು ಬಿಟ್ಟ, ಕರ್ಣ ಸತ್ತು ಬಿಟ್ಟ, ಹಾಗೆ ನಿನಗೆ ದುಃಖ ಆಗ್ತಾ ಇದೆ ಹೊರತು ವೈರಾಗ್ಯ ಖಂಡಿತ ಬಂದಿಲ್ಲ. ಹಾಗಾಗಿ ನೀನೇ ಮಾಡು. ಕ್ಷತ್ರಿಯಸ್ಯ ವಿಶೇಷಣ ಹೃದಯಂ ವಜ್ರ ಸನ್ನಿಭಂ ಅಂತ ಹೇಳ್ತಾ ಇದ್ದಾರೆ. ಕ್ಷತ್ರಿಯರ ಹೃದಯ
ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ವಜ್ರಕ್ಕೆ ಸಮಾನವಾಗಿರಬೇಕು, ಅಂದರೆ ಅಷ್ಟು ಗಟ್ಟಿಯಾಗಿರಬೇಕು. ನನ್ನ ಅಣ್ಣ ಸತ್ತ, ನನ್ನ ಅಪ್ಪ ಸತ್ತ, ಮಗ ಸತ್ತ ಅಂತ ದುಃಖ ಪಡ್ತಾ ಕೂತ್ಕೊಂಡ್ಬಿಟ್ರೆ ರಾಜ್ಯಭಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅಣ್ಣ ನೀನು ಇವತ್ತೇನು ಮಾಡ್ತಾ ಇದ್ದೀಯಾ, ನನ್ನ ಅಣ್ಣ ಸತ್ತು ಹೋಗಿಬಿಟ್ಟ, ಕರ್ಣ ಸತ್ತು ಹೋಗಿಬಿಟ್ಟ ಅಂತ ದುಃಖ ಪಡ್ತಾ ಇದ್ದೀಯಾ. ಆ ರೀತಿಯಾಗಿ ನೋಡಿದರೆ ಕರ್ಣ ಹುಟ್ಟಿದಾಗಿನಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲೇ ಇಲ್ಲ, ನಮ್ಮ ಅಣ್ಣ ಅಂತಲೇ ಗೊತ್ತಿಲ್ಲ. ಆ ರೀತಿಯಾಗಿ ಇಷ್ಟು ವರ್ಷಗಳ ಕಾಲ ಯಾವುದೇ ಪ್ರೀತಿ ಇಲ್ಲದೇ ಇರುವಂತಹ ಅಣ್ಣ ಸತ್ತು ಹೋದ ಅಂತ ನೀನು ಇಷ್ಟು ದುಃಖ ಪಡ್ತಾ ಇದ್ದೀಯಾ, ನನ್ನ ದುಃಖ ಯಾರಿಗೆ ಹೇಳಲಿ ಅಂತ. ಸಾಕಿ ಬೆಳೆದಂತಹ ಅಭಿಮನ್ಯು ನನ್ನ ಮಗ, ಉತ್ತರೆಯ ಆ ಗಂಡ ಏನಾದ, ಸತ್ತೇ ಹೋಗಿಬಿಟ್ಟ. ಕೇವಲ 16 ವರ್ಷದ ಬಾಲಕ, 16 ವರ್ಷದ ಬಾಲಕ ಮುಂದೆ ನಮ್ಮ ಯಾವ ಪ್ರತಿನಿಧಿಯಾಗಿ ಉತ್ತರಾಧಿಕಾರಿಯಾಗಿ ರಾಜ್ಯ ಸ್ವೀಕಾರ ಮಾಡಬೇಕಾದಂತಹ ಅಭಿಮನ್ಯು ಅಂತ ವೀರ ಆ ದೊಡ್ಡ ದೊಡ್ಡ ಮಹಾಪರಾಕ್ರಮಗಳ ಕೈಯಲ್ಲಿ ಸಿಕ್ಕಿ ಮೋಸದಿಂದ ಏನೋ ಬಿಟ್ಟ, ತನ್ನ ಜೀವವನ್ನು ಬಿಟ್ಟು ಬಿಟ್ಟ. ಕರ್ಣ ಸತ್ತಿದ್ದಾನೆ ಅಂತ ನಿನಗಾಗಿರುವ ದುಃಖ ದೊಡ್ಡದ, ಅಥವಾ ಅಭಿಮನ್ಯು ಸತ್ತ ಅಂತ ನನಗಾಗಿರೋ ದುಃಖ ದೊಡ್ಡದ, ನೀನೇ ವಿಚಾರ ಮಾಡು ಅಂತ ಹೇಳ್ತಾನೆ. ಈ ಮೇಲ್ನೋಟಕ್ಕೆ ನೋಡಿದರೆ ಯಾರ ದುಃಖ ಜಾಸ್ತಿ? ಹುಟ್ಟಿ ಬೆಳೆದು 16 ವರ್ಷ ಸಾಕಿದಂತಹ ಅರ್ಜುನಿಗೆ ಆದಂಥ ದುಃಖವೇ ಜಾಸ್ತಿ. ಯಾಕೆಂದರೆ ಮಗ ಅವನು, ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಪ್ರೀತಿ ತನ್ನ ಮಕ್ಕಳ ಮೇಲೆ ಇರುತ್ತೆ. ಅಣ್ಣನ ಮೇಲೆ ಪ್ರೀತಿ ಬಿರ್ತಾ ಇತ್ತು ಒಟ್ಟಿಗೆ ಬೆಳೆದಿಲ್ಲ, ಗೊತ್ತಾಗಿದ್ದೇ ಇವಾಗ. ಹಾಗಾಗಿ ಅವನ ಮೇಲೆ ಅಷ್ಟು ದುಃಖ ಪಡೋದು ಸಮಂಜಸ ಅಲ್ಲ. ಒಂದು ವೇಳೆ ದುಃಖ ಪಡದೆ ಸಮಂಜಸ ಆಗ್ತಾ ಇತ್ತು. ಯಾವಾಗ ಅಂತ ಹೇಳಿದ್ರೆ ಕರ್ಣ ಅವನಿಗೆ ವಿಚಾರ ಗೊತ್ತಿತ್ತು. ಒಂದು ವೇಳೆ ಕರ್ಣ ಧಾರ್ಮಿಕ ಮಾರ್ಗದಲ್ಲಿ ಇದ್ದರೆ, ಧರ್ಮಿಷ್ಠನಾಗಿದ್ದರೆ ಅವನ ಬಗ್ಗೆ ನೀನು ಪಡ್ತಾ ಇರುವಂಥ ದುಃಖ ಸರಿ ಅಂತ ಆಗ್ತಾ ಇತ್ತು. ಆದರೆ ಅವನೇ ಮಾಡಿದ್ದಾನೆ, ತನ್ನ ಗುರುಗಳಿಗೇ ಮೋಸ ಮಾಡಿದ್ದಾನೆ. ಯಾರಿಗೆ? ಪರಶುರಾಮ ದೇವರ ಹತ್ತಿರ ತಾನೊಬ್ಬ ಬ್ರಾಹ್ಮಣ ಅಂತ ಸುಳ್ಳನ್ನು ಹೇಳಿ ಅಧ್ಯಯನ ಮಾಡಿದ್ದಾನೆ. ಅದಾದ ಮೇಲೆ ದುರ್ಯೋಧನನೊಟ್ಟಿಗೆ ಸೇರಿಕೊಂಡು ಮಾಡಬಾರದಂಥ ಅನೇಕ ದುಷ್ಕರ್ಮಗಳನ್ನು ಮಾಡಿದ್ದಾನೆ. ದುಶ್ಯಾಸನನ್ನು ಎಳೆದುಕೊಂಡು ಬಂದಾಗ ವೇಶ್ಯಾಸ್ತ್ರೀ ಅಂತ ನನ್ನನ್ನು ಏನು ಮಾಡಿದ್ದಾನೆ? ಸಂಬೋಧನೆ ಮಾಡಿದ್ದಾನೆ. ಇಷ್ಟೆಲ್ಲ ಪಾಪ ಕಾರ್ಯಗಳನ್ನು ಮಾಡಿದಂತಹ ಕರ್ಣನ ಬಗ್ಗೆ ನೀನು ಇಷ್ಟು ದುಃಖ ಪಡ್ತಾ ಇರೋದು ಸರಿಯಲ್ಲ. ಹಾಗೆ ನೋಡಿದರೆ ನಾನೇ ಮೊದಲು ಹೋಗಿ ಸನ್ಯಾಸ ಸ್ವೀಕಾರ ಮಾಡಬೇಕಾಗಿತ್ತು. ನಾನು ಮಾಡಿದ್ದೇನು? ಅಭಿಮನ್ಯು ಯಾವಾಗ ಸತ್ತು ಹೋದ ವಿಚಾರ ಗೊತ್ತಾದ್ನೋ ತಕ್ಷಣ ನಾನು ಏನು ಮಾಡಿದೆ? ಪ್ರತಿಜ್ಞೆ ಮಾಡಿದೆ, ನಾಳೆ ಸಾಯಂಕಾಲದ ಒಳಗಡೆ ಆ ಜೇತರನ್ನು ಸಂಹಾರ ಮಾಡ್ತೇನೆ ಅಂತ. ಅದು ನಿಜವಾದಂಥ ಕ್ಷತ್ರಿಯರ ಲಕ್ಷಣ. ಹಾಗಾಗಿ ನೀನು ಏನೋ ಅಣ್ಣ ಸತ್ಬಿಟ್ಟ ಹಾಗೆ ಹೀಗೆ ಅಂತ ದುಃಖ ಪಡ್ತಾ ಇರೋದು ಸರಿಯಲ್ಲ. ಹಾಗಾಗಿ ಅವನು ಒಂದು ಸತ್ತಿದ್ದಾನೆ, ಇತ್ತು ನಿಜ, ಕರ್ಣ ಸತ್ತಿದ್ದಾನೆ. ನಮ್ಮ ತಾಯಿಯಲ್ಲಿ ಹುಟ್ಟಿದಂಥ ನಮಗಿಂತ ಜ್ಯೇಷ್ಠ ಅಣ್ಣ ಸರಿ. ಆದರೆ ಅವನಿಗೆ ಏನಾಗಿದೆ? ಅವನು ದೇಹತ್ಯಾಗ ಮಾಡಿದ್ದಾನೆ. ಎಲ್ಲಿ? ಯುದ್ಧದಲ್ಲಿ. ಹಾಗಾಗಿ ಅವನಿಗೆ ಏನು ಸಿಗುತ್ತೆ? ಅವನು ವಾಸ್ತವಿಕವಾಗಿ ಮೂಲತಃ ಕ್ಷತ್ರಿಯ. ಅವನು ಕುಂತಿಯಲ್ಲಿ ಹುಟ್ಟಿದಂಥ ಮಗ, ಬೆಳೆದದ್ದು ಸೂತ ಜಾತಿಯಲ್ಲಾದರೂ ಕೂಡ ಮೂಲತಃ ಕ್ಷತ್ರಿಯನೇ ಆಗಿದ್ದಾನೆ. ಹಾಗಾಗಿ ಅವನಿಗೇನು ಸಿಗುತ್ತೆ? ವೀರಸ್ವರ್ಗ ಎಂಬುದು ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೀನು ಅದರ ಬಗ್ಗೆ ಚಿಂತೆ ಮಾಡಲೇಬೇಡ. ಸತ್ವಂ ಯಜ್ಞೇರ್ ಮಹಾರಾಜ ಯಜಸ್ವ ಬಹುದಕ್ಷಿಣೈ ಯಥೈವೇಂದ್ರ ಮನುಷ್ಯೇಂದ್ರ ಚಿರಾಯ ವಿಗತ ಜ್ವರ ಅಂತ. ಹಾಗಾಗಿ ನೀನು ಎಲ್ಲ ಈ ಒಂದು ಮಾನಸಿಕವಾದಂಥ ಎಲ್ಲ ದುಃಖಗಳನ್ನು, ತುಮುಲತೆಗಳನ್ನು ಎಲ್ಲವನ್ನು ಕೂಡ ಬಿಟ್ಟು ಬಿಡು. ನೀನೇ ಮಾಡು. ಸತ್ವಂ ಯಜ್ಞೇರ್ ಮಹಾರಾಜ, ರಾಜ್ಯಭಾರವನ್ನು ಮಾಡು, ಯಜ್ಞ ಯಾಗಾದಿಗಳನ್ನು ಮಾಡು. ಆ ಎಲ್ಲ ಹಿರಿಯರನ್ನು, ಕರ್ಣ ಆಗಲಿ, ಯಾವ ದ್ರೋಣಾಚಾರ್ಯರಾಗಲಿ, ಅಥವಾ ಶಕುನಿಯಾಗಲಿ, ಭೀಷ್ಮಾಚಾರ್ಯರಾಗಲಿ, ಇವರೆಲ್ಲ ಕೂಡ ನಮಗಿಂತ ಹಿರಿಯರು ವಾಸ್ತವಿಕವಾಗಿ. ಶಕುನಿ ಸೋದರ ಮಾವನ ಸ್ಥಾನ. ಹೀಗಾಗಿ ಇವರೆಲ್ಲರನ್ನೂ ಸಂಹಾರ ಮಾಡಿ ಬಂದಂತಹ ಪಾಪವನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ನಾವೇನು ಮಾಡ್ಕೊಳ್ಳೋಣ? ತೊಳೆದುಕೊಳ್ಳೋಣ. ಬ್ರಾಹ್ಮಣರಿಗೆ, ಬಡಬಗ್ಗರಿಗೆ ಎಲ್ಲರಿಗೂ ದಾನವನ್ನು ಮಾಡೋಣ. ಅದರ ಪುಣ್ಯ ಸಂಪಾದನೆಯನ್ನು ಮಾಡೋಣ. ಇದರ ಮೂಲಕ ಯಥೈವೇಂದ್ರ ಮನುಷ್ಯೇಂದ್ರ ಚಿರಾಯ ವಿಗತ ಜ್ವರ ಅಂತ ವಿಶೇಷವಾಗಿ ದೇವೇಂದ್ರ ಯಾವ ರೀತಿಯಾಗಿ ವೈಭವದಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದ್ದನೋ ನೀನು ಕೂಡ ಅಷ್ಟೇ ವೈಭವದಿಂದಾಗಿ ಯಜ್ಞ ಯಾಗಾದಿಗಳನ್ನು ಮಾಡು. ಅದಕ್ಕೆ ಸಹಾಯಕರಾಗಿ ನಾನಿರ್ತೇನೆ, ಭೀಮಸೇನ ಇರ್ತಾನೆ, ನೀನೇನು ಚಿಂತೆ ಮಾಡಬೇಡ. ಮಾತ್ಮೈವ ಗತೆ ಕಿಂಚಿತ್ ಚೋಚೇತಃ ಕ್ಷತ್ರಿಯರ್ಷಭ ಅಂತ. ಹಾಗಾಗಿ ಕ್ಷತ್ರಿಯ ಶ್ರೇಷ್ಠನೇ, ನಾನು ಹೇಳಿದಂಥ ವಿಚಾರವಾಗಿ ನೀನೇನು ಚಿಂತೆ ಮಾಡಬೇಡ. ಯಾವತ್ತೂ ಕೂಡ ಗತಾಸ್ತೆ ಕ್ಷತ್ರಧರ್ಮೇಣ, ಕ್ಷತ್ರಿಯ ಧರ್ಮವೇ ಹಾಗೆ. ಸತ್ತು ಹೋದಂಥ ವ್ಯಕ್ತಿಗಳು ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸತ್ತು ಹೋದಂತಹ ನಮ್ಮ ಅಣ್ಣನಂತಹ ಕರ್ಣನೂ ವಾಪಸ್ ಬರೋದಿಲ್ಲ, ಸತ್ತು ಹೋದಂಥ ನನ್ನ ಕೂಸಾದಂತಹ ಅಭಿಮನ್ಯೂ ವಾಪಸ್ ಬರೋದಿಲ್ಲ. ಹಾಗಾಗಿ ಕ್ಷತ್ರಿಯ ಧರ್ಮವೇ ಹಾಗೆ. ಇವತ್ತು ನಾವು ಅನೇಕ ಯೋಧರನ್ನು ನೋಡ್ತೇವೆ. ಯೋಧರು ಒಂದು ಸಲ ಮನೆ ಬಿಟ್ಟು ಕಾಯಲಿಕ್ಕೆ ಅದು ಬಾರ್ಡರ್ಗೆ ಹೋದರೆ ಅವರು ವಾಪಸ್ ಬರ್ತಿಲ್ಲ ಅಂತ ನಿಶ್ಚಯವೇ ಇರೋದಿಲ್ಲ, ಅಷ್ಟು ಕಷ್ಟ ಇರುತ್ತೆ. ಅದೇ ರೀತಿ ಕ್ಷತ್ರಿಯ ಧರ್ಮವೂ ಕೂಡ ಹೋದದ್ದು ಯಾವತ್ತು ಕೂಡ ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ
ಶಸ್ತ್ರಪೂತಃ ಪರಾಂಗತಿಂ, ಅವರೇನಾಗಿರ್ತಾರೆ ಶಸ್ತ್ರಪೂತಃ, ಪವಿತ್ರವಾದಂತಹ ಶಸ್ತ್ರಗಳಿಂದಾಗಿ ಅವರು ಸಂಹೃತರಾಗಿ, ಅವರು ಎಷ್ಟೇ ದುಷ್ಟರಾಗಿದ್ದರೂ ಕೂಡ ಯುದ್ಧದಲ್ಲಿ ಅಂತ ಸತ್ತರೆ ಅವ್ರಿಗೇನು ನಿಶ್ಚಯ, ವೀರ ಸ್ವರ್ಗ ಅನ್ನೋದು ನಿಶ್ಚಯ. ಯಾಕೆ ಅಂತ ಹೇಳಿದರೆ ಶಸ್ತ್ರಪೂತಃ, ಶಸ್ತ್ರದಿಂದಾಗಿ ಅವರ ದೇಹ ಏನಾಗಿತ್ತೆ ಪವಿತ್ರವಾಗಿ ಆಗಿರುತ್ತೆ. ಹಾಗಾಗಿ ಅವರು ಏನಾಗ್ತಾರೆ ಮುಂದೆ ಸ್ವರ್ಗವನ್ನೇ ಸೇರ್ತಾರೆ. ಹಾಗಾಗಿ ಇವತ್ತು ನಾವು ಯುದ್ಧದಲ್ಲಿ ಸಂಹಾರ ಮಾಡಿದಂತಹ ಎಲ್ಲ ಭೀಷ್ಮ, ದ್ರೋಣ ಮುಂತಾದಂಥವರೆಲ್ಲರೂ ಕೂಡ ಏನಾಗಿರ್ತಾರೆ ವೀರ ಸ್ವರ್ಗವನ್ನೇ ಅನುಭವಿಸ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಪರಮ ಅಧಾರ್ಮಿಕನಾದಂಥ ದುಷ್ಟನಾದಂತಹ ದುರ್ಯೋಧನ ಕೂಡ ಏನಾಗಿರ್ತಾನೆ ಸ್ವರ್ಗದಲ್ಲಿ ಇರ್ತಾನೆ. ನಾವು ಮುಂದೆ ಕೇಳ್ತೇವೆ ಆ ಸ್ವರ್ಗಾರೋಹಣ ಪರ್ವದಲ್ಲಿ, ಅಲ್ಲಿ ದುರ್ಯೋಧನ ಕೂಡ ಇರ್ತಾನೆ ಸ್ವರ್ಗದಲ್ಲಿ. ಹಾಗಾಗಿ ಏನಾಗುತ್ತೆ, ನೀನು ಚಿಂತನೆ ಮಾಡು ಯಾವುದು ಶ್ರೇಷ್ಠ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯ ಮಾರ್ಗ ಅಂತ. ಹಾಗಾಗಿ ನೀನೇ ಮಾಡು, ಯಾವುದೋ ಒಳ್ಳೆಯ ಮಾರ್ಗವನ್ನೇ ಹಿಡಿ. ಯಾಕೆ ಅಂತೇಳಿ ಯಾವತ್ತೂ ಕೂಡ ದಿಷ್ಟಂ ಹಿ ರಾಜಶಾರ್ದೂಲ ನಶಕ್ಯಂ ಅತಿವರ್ತಿತುಂ ಅಂತ ಪರಮಾತ್ಮ ಯಾರ್ಯಾರಿಗೆ ಯಾವ ಯಾವ ರೀತಿಯಾದಂತಹ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾನೋ ಅದೇ ಅವರ ಧರ್ಮ, ಅದನ್ನೇ ಪಾಲನೆ ಮಾಡಬೇಕು. ಅದನ್ನು ಪಾಲನೆ ಮಾಡಿದಾಗ ಮಾತ್ರ ಅವರು ಉದ್ಧಾರ ಎಂಬುದು ಆಗುತ್ತೆ. ಹಾಗಾಗಿ ನಾವು ಕ್ಷತ್ರಿಯರು, ನಮಗೆ ಪರಮಾತ್ಮ ವಿಧಾನ ಮಾಡಿದಂತಹ ಧರ್ಮ ಏನು, ರಾಜ್ಯಭಾರವನ್ನು ಮಾಡೋದು, ಯಜ್ಞ ಯಾಗಾದಿಗಳನ್ನು ಮಾಡೋದು, ಶತ್ರುಗಳ ಸಂಹಾರವನ್ನು ಮಾಡುವಂಥದ್ದು. ಅದನ್ನು ಮಾಡಿದಾಗ ಮಾತ್ರ ನಮ್ಮ ಉದ್ಧಾರ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪರಮಾತ್ಮನ ಆಜ್ಞೆಯಂತೆ ರಾಜ್ಯಭಾರವನ್ನೇ ಮಾಡೋಣ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಇಷ್ಟೆಲ್ಲ ಉಪದೇಶ ಮಾಡಿದರೂ ಕೂಡ ಹಿಂದೆ ನಾವು ಕೇಳಿದಂತೆ ಯುಧಿಷ್ಠಿರನ ಮನಸ್ಸು ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಾದ ಮೇಲೆ ನೇರವಾಗಿ ಅಲ್ಲಿಗೆ ಪ್ರವೇಶ ಮಾಡೋದು ಯಾರು ಅಂತೇಳಿ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ತಾವು ಮುಂದೆ ಯುಧಿಷ್ಠಿರನಿಗೆ ನೀನು ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡೋದಿನ ಅತ್ಯಂತ ಶ್ರೇಷ್ಠವಾದಂಥ ಧರ್ಮ, ಇನ್ನು ಅದನ್ನೇ ಮಾಡು ಎಂಬುದಾಗಿ ಹೇಳಿ ಮುಂದೆ ಶಂಖ ಮತ್ತು ಲಿಖಿತ ಎನ್ನುವಂತಹ ಒಬ್ಬ ರಾಜನ ಚರಿತ್ರೆ, ಅದೇ ರೀತಿಯಾಗಿ ಸುದ್ಯುಮ್ನ ಎನ್ನುವಂಥ ರಾಜನ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ರೀತಿಯಾಗಿ ಆ ವೇದವ್ಯಾಸ ದೇವರು ಉಪದೇಶ ಮಾಡಿದಂತಹ ಕ್ಷತ್ರಿಯ ಧರ್ಮದ ವಿಶಿಷ್ಟವಾದ ರಹಸ್ಯಗಳು, ಅದನ್ನು ನಾಳೆಯ ದಿವಸದ ಪ್ರವಚನದಲ್ಲಿ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಪ್ರಣಮಸ್ತು.